ಓಂ ಶ್ರೀ ಸಾಯಿರಾಮ್. ರಾಮಕಥಾ ರಸವಾಹಿನಿ ಅಧ್ಯಾಯ 16. ಅಂಧಕಾರದಲ್ಲಿ ಅಯೋಧ್ಯೆ. ಇಬ್ಬರ ರೋದನೆಗಳು. ಇತ್ತ ರಾಮನನ್ನು ಕಳಿಸಿಕೊಟ್ಟು ಹಿಂತಿರುಗಿ ಬರುತ್ತಿದ್ದ ನಿಷಾದಾಧಿಪತಿಯು ಗಂಗಾತೀರದ ಮರದ ನೆರಳಿನಲ್ಲಿ ರಥವನ್ನು ನಿಲ್ಲಿಸಿ ಕುದುರೆಗಳನ್ನು ಮರಕ್ಕೆ ಕಟ್ಟಿ ರಥವನ್ನು ಆತುಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ಸುಮಂತನನ್ನು ನೋಡಿದನು. ತನ್ನಲ್ಲಿ ಉಕ್ಕುತ್ತಿದ್ದ ದುಃಖವು ಸುಮಂತನನ್ನು ನೋಡಿದ ಕ್ಷಣವೇ ನಿಷಾದಾಧಿಪತಿಯೂ ಉಕ್ಕಿ ಬಂದ ದುಃಖವನ್ನು ತಡೆಯಲಾರದೆ ರಾಮಾ ಎಂದು ಗಟ್ಟಿಯಾಗಿ ಕೂಗುತ್ತಾ ಓಡಿ ಹೋಗಿ ಸುಮಂತನನ್ನು ತಬ್ಬಿಕೊಂಡನು. ಬಾಯಿಂದ ಮಾತು ಹೊರಡದೆ ಇಬ್ಬರೂ ರೋದಿಸಿದರು. ಬೇರು ತುಂಡಾದ ಮರದಂತೆ ಇಬ್ಬರೂ ಆ ಮರದ ನೆರಳಿನಲ್ಲಿ ನಿಂತು ರಾಮ ಲಕ್ಷ್ಮಣರನ್ನು ನೆನೆಯುತ್ತಾ ಕೈಕೆಯನ್ನು ದೂಷಿಸುತ್ತಿದ್ದರು. ಕುದುರೆಗಳೂ ಸಹ ಹುಲ್ಲು ತಿನ್ನದೆ ನೀರು ಕುಡಿಯದೆ ಕಣ್ಣೀರು ಸುರಿಸುತ್ತಿದ್ದುವು. ಸುಮಂತನೂ ನಿಷಾದಾಧಿಪತಿಯೂ ರಾಮಾ ಎಂದಾಗಲೆಲ್ಲ ಆ ಕುದುರೆಗಳು ತಲೆ ಎತ್ತಿ 4 ದಿಕ್ಕುಗಳನ್ನೂ ನೋಡಿ ರಾಮನ ಆಗಮನವನ್ನು ಕಾಣದೆ ಚಿಂತಿಸುತ್ತಿದ್ದುವು. ಕುದುರೆಗಳ ದುಃಖವನ್ನು ನೋಡಿ ಸುಮಂತನು ಇನ್ನಷ್ಟು ಸೊರಗಿ ಹೋಗುತ್ತಿದ್ದನು. ಹೀಗೆ ಕೆಲವು ಗಂಟೆಗಳು ಕಳೆದವು. ಸ್ವಲ್ಪ ಹೊತ್ತಿನ ಮೇಲೆ ನಿಷಾದಾಧಿಪತಿಯು ಧೈರ್ಯ ತಂದುಕೊಂಡು, ಓ ಮಂತ್ರಿ, ನೀನು ಮಹಾಮೇಧಾವಿ, ಗುಣವಂತ, ಪರಮಾರ್ಥವನ್ನು ಬಲ್ಲವನು. ವಿಧಿಯ ಕಾರ್ಯಗಳು ವಿಪರೀತವಾದುವುಗಳಾಗಿ ಪರಿಣಮಿಸಿದಾಗ ಅವುಗಳನ್ನು ಸಹಿಸಬೇಕಲ್ಲವೇ? ಏಳು, ಅಯೋಧ್ಯೆಗೆ ಹೋಗಿ ರಾಮವಾರ್ತೆಗಾಗಿ ಕಣ್ಣು ಮುಚ್ಚದೆ ಕಾದಿರುವ ಕೌಸಲ್ಯ ಸುಮಿತ್ರೆಯರಿಗೆ ಸುದ್ದಿಯನ್ನು ತಿಳಿಸು ಎಂದು ಬಲವಂತವಾಗಿ ಸುಮಂತನನ್ನೆಬ್ಬಿಸಿ ರಥದಲ್ಲಿ ಕೂರಿಸಿ ಕುದುರೆಗಳನ್ನು ರಥಕ್ಕೆ ಕಟ್ಟಿದನು. ನಿಷಾದಾಧಿಪತಿಯ ಮಾತು ಪರಮಸತ್ಯವೆಂದು ಭಾವಿಸಿ ಸುಮಂತನು ಮೊಂಡು ಧೈರ್ಯದಿಂದ ರಥವನ್ನು ಕದಲಿಸಿದನು. ಏನು ಪ್ರಯತ್ನ ಮಾಡಿದರೂ ರಥವನ್ನು ನಡೆಸಲಾಗಲಿಲ್ಲ. ವಿಯೋಗ ದುಃಖದಿಂದ ಅವನ ಶರೀರವು ಕುಂದಿ ಹೋಗಿತ್ತು. ತೂರಾಡಿ ಬೀಳುತ್ತಾ ಏಳುತ್ತಾ ರಥವನ್ನು ನಡೆಸಲು ಪ್ರಯತ್ನಿಸಿದನು. ಎಷ್ಟು ತಿವಿದರೂ ಕುದುರೆಗಳು ಹಿಂದಕ್ಕೆ ನೋಡುತ್ತಿದ್ದುವೇ ವಿನಾ ಮುಂದಕ್ಕೆ ಹೆಜ್ಜೆ ಇಡಲಿಲ್ಲ. ತನಗೆ ತಾನೇ ಪ್ರಶ್ನೋತ್ತರ. ಸುಮಂತನು ಪರಿತಪಿಸುತ್ತಾ, ಛೀ ಛೀ, ರಾಮನಿಲ್ಲದಿ ಬದುಕು ಬದುಕೇ, ಎಂದಾದರೂ ಈ ಶರೀರ ನಶಿಸುವಂತಹುದೇ? ರೋಗದಿಂದಲೋ ಲೋಕ ಸಂಬಂಧವಾದ ವಿಷಯದಿಂದಲೋ ನಶಿಸುವುದಕ್ಕಿಂತ ರಾಮ ವಿಯೋಗದಿಂದ ಪ್ರಾಣ ಬಿಡುವುದು ಎಷ್ಟು ಸಾರ್ಥಕ? ಅದಕ್ಕಿಂತ ಬೇರೆ ಕೀರ್ತಿ ಈ ಸುಮಂತನಿಗೇಕೆ? ಆ ಒಂದು ಕೀರ್ತಿ ಪಡೆದುಕೊಂಡರೆ ಸಾಲದೆ? ಸುಮಂತ, ನೀನಷ್ಟು ಅದೃಷ್ಟವಂತನಾಗಿದ್ದರೆ ರಾಮನೊಂದಿಗೆ ಇರುತ್ತಿದ್ದೆ. ಅದೃಷ್ಟವಿಲ್ಲದ ಮೇಲೆ ಏನು ಮಾಡಿದರೆ ಏನು ಫಲ ಎಂದು ತನ್ನನ್ನು ತಾನು ನಿಂದಿಸಿಕೊಳ್ಳುತ್ತಾ, ನಾನು ಅಯೋಧ್ಯೆಗೆ ಯಾವ ಮುಖ ಇಟ್ಟುಕೊಂಡು ಹೋಗಲಿ? ಅಯೋಧ್ಯ ಪುರವಾಸಿಗಳು ರಾಮನು ಎಲ್ಲಿ ಎಂದು ಕೇಳಿದರೆ ಏನು ಹೇಳಲಿ? ರಾಮನನ್ನು ಬಿಟ್ಟು ಹೇಗೆ ಬಂದೆ ಎಂದು ಕೇಳಿದರೆ ಏನು ಹೇಳಲಿ? ರಾಮನನ್ನು ಬಿಟ್ಟು ಹೇಗೆ ಬಂದೆ ಎಂದು ಕೇಳಿದರೆ ಅದಕ್ಕಿಂತ ಅವಮಾನ ಉಂಟೆ? ನನ್ನ ಹೃದಯ ಎಷ್ಟು ಕಲ್ಲಾಗಿದೆ, ಏಕೆ ಇನ್ನೂ ನುಚ್ಚು ನೂರಾಗಿಲ್ಲ ಎಂದು ತನ್ನ ಬಗ್ಗೆ ಅಸಹ್ಯಪಡುತ್ತಾ, ಈಗಲೇ ಅಯೋಧ್ಯೆಯನ್ನು ಪ್ರವೇಶಿಸುವುದು ಸರಿಯಲ್ಲ. ಕತ್ತಲಾಗಿ ಎಲ್ಲರೂ ನಿದ್ರಿಸುವ ಸಮಯದಲ್ಲಿ ಪ್ರವೇಶಿಸಿದರೆ ನನಗೆ ಗೌರವವೇನೋ ಎಂದು ಯೋಚಿಸಿದನು. ಅಯೋಧ್ಯ ಪ್ರಜೆಗಳು ನಿದ್ರಿಸುವರೇ? ಇಲ್ಲ, ರಾಮಚಂದ್ರನ ಬರುವಿಗಾಗಿ ದಾರಿ ನೋಡುತ್ತಿರುವರು. ಯಾವಾಗ ಪ್ರವೇಶಿಸಿದರೂ ನನಗೆ ಅವಮಾನ ತಪ್ಪಿದ್ದಲ್ಲ. ರಾಮಾನುಗ್ರಹವನ್ನು ಹೊಂದಲಾರದ ಈ ದುರದೃಷ್ಟನಿಗೆ ಈ ವಿಧವಾದ ಪರಾಭವ ಸರಿಯಾದದ್ದೇ. ಅದನ್ನು ನಾನು ಅನುಭವಿಸುವುದೂ ಒಳ್ಳೆಯದೇ ಎಂದು ತನ್ನಲ್ಲೇ ತಾನು ಪ್ರಶ್ನೆ ಹಾಕಿಕೊಳ್ಳುತ್ತಾ ಉತ್ತರ ಹೇಳಿಕೊಳ್ಳುತ್ತಾ ಮೆಲ್ಲ ಮೆಲ್ಲಗೆ ಮುಂದೆ ಸಾಗಿ ತಮಸಾ ನದಿಯ ತೀರವನ್ನು ತಲುಪಿದನು. ಹಗಲು ಕಳೆದ ಮೇಲೆ ಎಲ್ಲರೂ ನಿದ್ರಿಸಬಹುದು, ಆಗ ನಗರವನ್ನು ಪ್ರವೇಶಿಸಬಹುದು ಎಂದುಕೊಂಡು ನದಿ ತೀರದಲ್ಲಿ ಕುದುರೆಗಳನ್ನು ಬಿಚ್ಚಿ ಒಂದು ಮರಕ್ಕೆ ಕಟ್ಟಿ ಹಾಕಿ ಅಲ್ಲೇ ಸ್ವಲ್ಪ ಕಾಲ ಕಳೆದು ಅಲ್ಲಿಂದ ಹೊರಟು ನಗರವನ್ನು ಪ್ರವೇಶಿಸಿದನು. ರಾಜಬೀದಿಯಲ್ಲಿ ಯಾರಿಗೂ ತಿಳಿಯದಂತೆ ಹೋಗಬೇಕೆಂದು ಬಹು ನಿಧಾನವಾಗಿ ಶಬ್ದವಾಗದಂತೆ ಕುದುರೆಗಳನ್ನು ನಡೆಸಿದನು. ಮೂಕ ಮಂತ್ರಿ. ಆದರೆ ರಾಜಬೀದಿಯನ್ನು ಪ್ರವೇಶಿಸುತ್ತಲೇ ಕುದುರೆಗಳು ತಡೆಯಲಾರದ ದುಃಖದಿಂದ ಸಂಕಟಪಡುತ್ತಾ ಗಟ್ಟಿಯಾಗಿ ಕೆನೆಯಲಾರಂಭಿಸಿದುವು. ರಾಮನ ವಾರ್ತೆಗಾಗಿ ಕಣ್ಣುಗಳನ್ನು ತೆರೆದುಕೊಂಡು ಕಾದಿದ್ದ ಪ್ರಜೆಗಳು ಸುಮಂತನ ರಥವನ್ನು ನೋಡಿ ಎದ್ದು ಬಂದು ರಸ್ತೆಯ ಇಕ್ಕೆಲಗಳಲ್ಲೂ ಗುಂಪುಗೂಡಿದರು. ಅವರನ್ನು ನೋಡಿದೊಡನೆಯೇ ಸುಮಂತನು ತಲೆ ತಗ್ಗಿಸಿದನು. ಪ್ರಜೆಗಳು ಅದನ್ನು ನೋಡಿ ರಾಮನು ತಿರುಗಿ ಬರಲಿಲ್ಲವೆಂದು ಅರ್ಥ ಮಾಡಿಕೊಂಡು ನಿಲ್ಲಲಾರದೆ ಕುಸಿದು ಹೋದರು. ಕೆಲವರು ಗೊಳೋ ಎಂದು ಅತ್ತರು.
ದಾರಿ ಕಾಯುತ್ತಿದ್ದ ರಾಣಿವಾಸದ ಸ್ತ್ರೀಯರು ಕುದುರೆಗಳ ಕಾಲು ಸಪ್ಪಳ ಕೇಳಿದೊಡನೆಯೇ ದಾಸಿಯರನ್ನು ಕಳಿಸಿದರು. ಅವರು ಗುಂಪು ಗುಂಪಾಗಿ ಬಂದು ಮಂತ್ರಿಯನ್ನು ಪ್ರಶ್ನಿಸಿದರು. ಮಂತ್ರಿಯು ಕಣ್ಣೀರು ಸುರಿಸುತ್ತಾ ಮೂಕನಂತೆ ಮಾತು ಹೊರಡದೆ ಸಂಕಟಪಟ್ಟನು. ಕಿವಿ ಕೇಳಿಸದವನಂತೆ ಯಾವುದಕ್ಕೂ ಉತ್ತರ ಕೊಡದೆ ಸ್ತಂಭಿಸಿದನು. ಮಹಾರಾಜನೆಲ್ಲಿ ಎಂದಷ್ಟೇ ಬಂದವರನ್ನು ಪ್ರಶ್ನಿಸುತ್ತಿದ್ದನು. ಮಂತ್ರಿಯ ಸ್ಥಿತಿಯನ್ನು ಗಮನಿಸಿದ ದಾಸಿಯರು ರಾಮನು ಬರಲಿಲ್ಲವೆಂದು ಗಮನಿಸಿ, ಸೀತಾದೇವಿಯನ್ನು ಕಾರಡವಿಯಲ್ಲಿ ಬಿಟ್ಟು ಬಂದಿರಾ ಮಂತ್ರಿ ಎಂದು ಗೊಳ್ಳನೆ ಅಳಲಾರಂಭಿಸಿದರು. ಒಬ್ಬಳು ದಾಸಿಯು ಧೈರ್ಯ ತಂದುಕೊಂಡು, ಮಂತ್ರಿಯನ್ನು ನೇರವಾಗಿ ಕೌಸಲ್ಯ ಮಂದಿರಕ್ಕೆ ಕರೆದು ತನ್ನಿ ಎಂದು ಕೌಸಲ್ಯಾದೇವಿಯ ಆಜ್ಞೆಯಾಗಿದೆ ಎಂದು ಹೇಳಿದಳು. ವಿಧಿಯಿಲ್ಲದೆ ಮಂತ್ರಿಯು ಕೌಸಲ್ಯ ಮಂದಿರದ ಕಡೆಗೆ ಹೊರಟನು. ಕಳಾಹೀನನಾದ ಚಂದ್ರನಂತೆ ಆ ಮಂದಿರದಲ್ಲಿ ಮಲಗಿದ್ದ ರಾಜನನ್ನು ಸಮೀಪಿಸಿ ಒತ್ತಿ ಬರುತ್ತಿದ್ದ ದುಃಖವನ್ನು ತಡೆದುಕೊಳ್ಳುತ್ತಾ ಅದುರುವ ತುಟಿಗಳಿಂದ ಜಯ ಜಯ ಎಂದು ನಮಸ್ಕರಿಸಿದನು. ನನ್ನ ರಾಮನೆಲ್ಲಿ? ಅದನ್ನು ಕೇಳಿ ರಾಜನು ತಟ್ಟನೆ ಎದ್ದು ಕುಳಿತು, ಸುಮಂತ, ನನ್ನ ರಾಮನೆಲ್ಲಿ ಎಂದು ಕೇಳಿದನು. ಸುಮಂತನು ರಾಜನನ್ನು ಅಪ್ಪಿಕೊಂಡನು. ರಾಜನು ನೀರಿನಲ್ಲಿ ಮುಳುಗುತ್ತಿರುವವನು ಹುಲ್ಲು ಕಡ್ಡಿಯನ್ನು ಹಿಡಿದುಕೊಂಡಂತೆ ಮಂತ್ರಿಯನ್ನು ಹಿಡಿದುಕೊಂಡನು. ಇಬ್ಬರೂ ಮಹಾವಿಷಾದದಿಂದ ಅಳುತ್ತಿರುವುದನ್ನು ನೋಡಿ ಕೌಸಲ್ಯೆಯ ದುಃಖ ಹೇಳತೀರದಾಯಿತು. ಉಸಿರೆಳೆಯಲೂ ಶಕ್ತಿ ಇಲ್ಲದೆ ಕದಲಲಾರದೆ ಎದೆ ಎದೆ ಬಡಿದುಕೊಳ್ಳುತ್ತಿದ್ದ ಕೌಸಲ್ಯೆಯನ್ನು ದಾಸಿಯರು ಬಹು ವಿಧವಾಗಿ ಸಮಾಧಾನಪಡಿಸುತ್ತಾ ತಾವೂ ದುಃಖಿಸುತ್ತಾ ಸೇವೆ ಮಾಡುತ್ತಿದ್ದರು. ನಂತರ ದಶರಥನು ಸ್ವಲ್ಪ ಧೈರ್ಯ ತಂದುಕೊಂಡು ಮಂತ್ರಿಯನ್ನು ಹತ್ತಿರ ಕೂರಿಸಿಕೊಂಡು, ಸುಮಂತ, ನನ್ನ ಸೀತಾರಾಮರ ಕ್ಷೇಮವನ್ನು ತಿಳಿಸು. ಲಕ್ಷ್ಮಣನು ಹೇಗಿದ್ದಾನೆ ಹೇಳು. ನನ್ನ ಸೊಸೆ ಸುಕುಮಾರಿ ಸೀತೆಯು ಸೊರಗಿ ಹೋಗಿರಬೇಕು. ಅವರೆಲ್ಲಿದ್ದಾರೆ ಈಗ? ಹೇಳು ಹೇಳು ಎಂದು ಅವನ ಭುಜವನ್ನು ಹಿಡಿದು ಅಲ್ಲಾಡಿಸುತ್ತಾ ಪ್ರಶ್ನಿಸಿದನು. ಸುಮಂತನು ರಾಜನನ್ನು ನೋಡಲಾಗದೆ ತಲೆ ತಗ್ಗಿಸಿಕೊಂಡು ನೆಲವನ್ನೇ ನೋಡುತ್ತಾ ಕಣ್ಣೀರು ಸುರಿಸಿದನು. ಅವನು ಮಾತನಾಡದಿರುವುದನ್ನು ನೋಡಿ ದಶರಥನು, ಓ ರಾಮ, ನಿನ್ನಂಥ ಮಗನನ್ನು ಬಿಟ್ಟಿದ್ದರೂ ಪ್ರಾಣ ಹೋಗದೇ ಇದೆ. ಲೋಕದಲ್ಲಿ ನನ್ನಂಥ ಪಾಪಿ ಮತ್ತೊಬ್ಬನಿಲ್ಲ. ಸುಮಂತ, ನನ್ನ ಸೀತಾರಾಮ ಲಕ್ಷ್ಮಣರು ಈಗೆಲ್ಲಿದ್ದಾರೆ? ಈಗಿಂದೀಗಲೇ ನನ್ನನ್ನು ಅವರಿರುವ ಸ್ಥಳಕ್ಕೆ ಕರೆದುಕೊಂಡು ಹೋಗು. ಈ ಒಂದು ಉಪಕಾರವನ್ನು ಮಾಡು. ಈ ಒಂದು ನನ್ನ ಕೋರಿಕೆಯನ್ನು ನೆರವೇರಿಸು. ಅವರನ್ನು ನೋಡದೆ ಇನ್ನೊಂದು ಕ್ಷಣವೂ ನಾನು ಜೀವಿಸಲಾರೆ ಎಂದು. ರಾಮ, ಶ್ರೀರಾಮ, ಒಂದು ಸಾರಿ ನಿನ್ನನ್ನು ನೋಡುತ್ತೇನೆ, ಕಾಣಿಸೆಯಾ ಎಂದು ಕೂಗತೊಡಗಿದನು. ಮಂತ್ರಿಯ ಬೋಧೆ. ನಿದ್ರಾಹಾರಗಳನ್ನು ಬಿಟ್ಟು ಮಂದಿರದ ಹೊರಗೆ ನಿಂತಿದ್ದ ದಾಸ ದಾಸಿಯರು ರಾಜನ ಮಾತುಗಳನ್ನು ಕೇಳಿ ದುಃಖದಿಂದ ಸೊರಗುತ್ತಿದ್ದರು. ರಾಜನ ಅವಸ್ಥೆಯನ್ನು ನೋಡಿ ಸುಮಂತನು, ರಾಜಾಧಿರಾಜ, ನೀವು ಮಹಾಜ್ಞಾನಿಗಳು, ವೀರರು, ದುರಂಧರರು, ದೇವಾಂಶ ಸಂಭೂತರು, ಸಾಧು ಸಮಾಜವನ್ನು ಸದಾ ಸೇವಿಸಿದವರು. ಸುಖ ದುಃಖ, ಸಂಯೋಗ ವಿಯೋಗ ಮೊದಲಾದವುಗಳು ಹಗಲು ರಾತ್ರಿಗಳಂತೆ ಒಂದಾದ ಮೇಲೊಂದು ಬರುವುವು. ಸುಖ ಬಂದಾಗ ಸಂತೋಷಿಸುವುದು, ದುಃಖ ಬಂದಾಗ ಚಿಂತಿಸುವುದು ಮೂರ್ಖರ ಪದ್ಧತಿ. ಆದರೆ ನಿಮ್ಮಂಥ ಪಂಡಿತರು ಎರಡನ್ನೂ ಸಮವಾಗಿ ನೋಡುತ್ತಾ ನಿಶ್ಚಿಂತರಾಗಿರಬೇಕಲ್ಲವೇ? ನೀವು ಎಲ್ಲವನ್ನೂ ಬಲ್ಲವರು. ನಿಮಗೆ ಧೈರ್ಯವಾಗಿರಿ ಎಂದು ಬೋಧಿಸಲು ನಾನು ಅರ್ಹನಲ್ಲ. ಹೇ ಲೋಕೋಪಕಾರಿ, ನನ್ನ ಪ್ರಾರ್ಥನೆಯನ್ನು ಕೇಳಿ ದುಃಖವನ್ನು ಬಿಟ್ಟು ಏಳಿ ನಮ್ಮ ಪ್ರಯಾಣದ ವಿವರ ಹೇಳುತ್ತೇನೆ ಎಂದೊಡನೆ ಮಲಗಿದ್ದ ಕೌಸಲ್ಯೆಯೂ ದಾಸಿಯರ ಸಹಾಯದಿಂದ ಎದ್ದು ಅವರನ್ನು ಒರಗಿಕೊಂಡು ಕುಳಿತಳು. ಪ್ರಯಾಣದ ವಿವರಗಳು. ಸುಮಂತನು, ರಾಜ, ಮೊದಲ ದಿನ ತಮಸಾ ನದಿಯ ತೀರದಲ್ಲಿ ಉಳಿದುಕೊಂಡೆವು. ಸೀತಾರಾಮ ಲಕ್ಷ್ಮಣರು ನದಿ ಸ್ನಾನ ಮಾಡಿ ಜಲವನ್ನು ಮಾತ್ರ ಕುಡಿದು ವೃಕ್ಷ ಛಾಯೆಯಲ್ಲಿ ವಿಶ್ರಮಿಸಿದರು. ಮಾರನೆಯ ದಿನ ಗಂಗಾ ತೀರವನ್ನು ಸೇರಿದೆವು. ಕತ್ತಲಾಗುತ್ತಿತ್ತು. ರಾಮಾಜ್ಞೆಯ ಪ್ರಕಾರ ರಥವನ್ನು ನಿಲ್ಲಿಸಿದೆವು. ಮೂವರೂ ಗಂಗಾ ಸ್ನಾನ ಮಾಡಿ ಮರಳ ಮೇಲೆ ವಿಶ್ರಮಿಸಿಕೊಂಡರು. ಬೆಳಗಾಗುತ್ತಲೇ ರಾಮನು ಆಲದ ಹಾಲನ್ನು ತರುವಂತೆ ಲಕ್ಷ್ಮಣನಿಗೆ ಆಜ್ಞಾಪಿಸಿದನು. ಲಕ್ಷ್ಮಣನು ರಾಮಾಜ್ಞೆಯನ್ನು ನೆರವೇರಿಸಿದನು. ಅವನು ತಂದ ಆಲದ ಹಾಲಿನಿಂದ ರಾಮನು ತಾನೇ ಜಟಾಮುಕುಟ ಮಾಡಿಕೊಂಡನು. ಅಷ್ಟರಲ್ಲಿ ರಾಮನ ಸ್ನೇಹಿತ ನಿಷಾದಾಧಿಪತಿ ಗುಹನು ದೋಣಿಯನ್ನು ತೆಗೆದುಕೊಂಡು ಬಂದನು. ಆ ದೋಣಿಯಲ್ಲಿ ಮೊದಲು ಸೀತಾದೇವಿಯನ್ನು ಕೂರಿಸಿ ನಂತರ ರಾಮನು ಕುಳಿತನು.
ನಂತರ ಅವರೊಂದಿಗೆ ಧನುರ್ಬಾಣಧಾರಿಯಾಗಿ ಲಕ್ಷ್ಮಣನು ದೋಣಿಯಲ್ಲಿ ಕುಳಿತುಕೊಳ್ಳುವ ಮೊದಲು ನನ್ನ ಹತ್ತಿರ ಬಂದು, ನಮ್ಮ ತಂದೆ ತಾಯಿಯರಿಗೆ ನಮ್ಮ ನಮಸ್ಕಾರಗಳನ್ನು ತಿಳಿಸು, ನಮ್ಮನ್ನು ಆಶೀರ್ವದಿಸುವಂತೆ ಪ್ರಾರ್ಥಿಸಿದೆನೆಂದು ಹೇಳು, ಧೈರ್ಯವಾಗಿರುವಂತೆ ಹೇಳು ಎಂದನು. ರಾಮ ಸಂದೇಶ. ರಾಮನು, ಮಾವನವರಿಗೆ ನನ್ನ ವಂದನೆಗಳನ್ನು ತಿಳಿಸು, ತಂದೆಯವರು ಚಿಂತಿಸದಂತೆ ಹೇಳು ಎಂದು ಹೇಳಿದನು. ನನ್ನನ್ನು ಹತ್ತಿರ ಕರೆದು ಮಂತ್ರಿ ಪುರಜನರನ್ನೂ ರಾಜಬಂಧುಗಳನ್ನೂ ಕರೆದು ನನ್ನ ಬಿನ್ನಪವನ್ನು ಹೇಳು. ನನ್ನ ತಂದೆಯು ಸುಖವಾಗಿ ಜೀವಿಸಿರುವಂತೆ ಪ್ರಯತ್ನಿಸುವವನೇ ನನ್ನ ಹಿತಕಾರಿ ಎಂದು ಅವರೆಲ್ಲರಿಗೂ ತಿಳಿಸು. ಭರತನು ಬಂದ ನಂತರ ಅವನಿಗೆ ನನ್ನ ಆಶೀರ್ವಾದಗಳನ್ನು ತಿಳಿಸು. ರಾಜ್ಯಾಧಿಪತ್ಯವನ್ನು ವಹಿಸಿಕೊಂಡು ನೀತಿ ಜಾತಿಗಳನ್ನು ಬಿಡದೆ ತ್ರಿಕರಣ ಶುದ್ಧಿಯಿಂದ ಪ್ರಜೆಗಳನ್ನು ಪಾಲಿಸುವಂತೆ ಜನನೀ ಜನಕರನ್ನು ಸೇವಿಸಿ ನಾನಿಲ್ಲದ ಕೊರತೆಯು ಅವರಿಗೆ ಇರದಂತೆ ನೋಡಿಕೊಂಡು ತಂದೆಯ ಸೇವೆ ಮಾಡುವಂತೆ ಹೇಳು ಎಂದು ಹೇಳಿದನು. ಅವರು ನಮ್ಮ ವಿಯೋಗದ ದುಃಖವನ್ನು ಮರೆತಂತೆ ಇರಬೇಕೆಂದು ನಾನು ಆಶಿಸಿದೆನೆಂದು ಮತ್ತೆ ಮತ್ತೆ ಹೇಳು. ಜಾನಕಿಯು ಮುಗುಳ್ನಗುತ್ತಾ, ನಾನು ರಾಮ ಲಕ್ಷ್ಮಣರೊಂದಿಗೆ ಆನಂದವಾಗಿ ಕಾಲ ಕಳೆಯುತ್ತಿದ್ದೇನೆಂದು ಹೇಳು. ನನ್ನ ಹೃದಯ ಪೂರ್ವಕ ನಮಸ್ಕಾರಗಳನ್ನು ಅತ್ತೆ ಮಾವಂದಿರಿಗೂ ಬಂಧುಗಳಿಗೂ ತಿಳಿಸು. ನನಗೆ ಯಾವ ಕೊರತೆಯೂ ಇಲ್ಲದೆ ಅತ್ಯಂತ ಆನಂದದಿಂದ ವನವಾಸ ಮಾಡುತ್ತಿರುವುದಾಗಿಯೂ ಅತ್ತೆ ಮಾವಂದಿರು ನಮಗಾಗಿ ವೃಥಾ ದುಃಖಿಸದೆ ಧೈರ್ಯವಾಗಿದ್ದು ನಮ್ಮನ್ನು ಆಶೀರ್ವದಿಸುತ್ತಿರಬೇಕೆಂದು ನಾನು ಮತ್ತೆ ಮತ್ತೆ ಕೋರಿದುದಾಗಿಯೂ ಹೇಳು ಎಂದಳು. ಆ ವೇಳೆಗೆ ರಾಮನ ಮನೋಭಿಪ್ರಾಯವನ್ನು ಗಮನಿಸಿ ಅಂಬಿಗನು ಮೆಲ್ಲಗೆ ದೋಣಿಯನ್ನು ನಡೆಸಲಾರಂಭಿಸಿದನು. ಹೀಗೆ ರಾಮನು ಪ್ರಯಾಣ ಮಾಡಿದನು. ನಾನು ಎದೆಯನ್ನು ಕಲ್ಲು ಮಾಡಿಕೊಂಡು ಅವರ ಪ್ರಯಾಣವನ್ನು ನೋಡುತ್ತಾ ನದಿ ತೀರದಲ್ಲಿ ನಿಂತಿದ್ದೆನು. ರಾಮಾಜ್ಞೆಯನ್ನು ನೆರವೇರಿಸಲು ನಾನು ಹಿಂದಕ್ಕೆ ಬಂದೆನೇ ವಿನಾ ಇಲ್ಲದಿದ್ದರೆ ನಾನು ಗಂಗೆಯಲ್ಲಿ ಬಿದ್ದು ಪ್ರಾಣ ಕಳೆದುಕೊಳ್ಳುತ್ತಿದ್ದೆ. ರಾಮನ ಸಂದೇಶವನ್ನು ತಿಳಿಸುವ ಸಲುವಾಗಿ ನಾನು ಬದುಕಬೇಕಾಯಿತು. ರಾಮನಿಲ್ಲದ ಈ ಅಯೋಧ್ಯೆಯು ಘೋರಾರಣ್ಯವಾಗಿ ಕಾಣಿಸುತ್ತದೆ ಎಂದು ಹೇಳಿ ಚಿಂತಾಕ್ರಾಂತನಾದನು. ಸುಮಂತನ ಮಾತುಗಳನ್ನು ಕೇಳುತ್ತಾ ರಾಮನು ಹೇಳಿದ ಮೃದು ಮಧುರ ವಾಕ್ಯಗಳನ್ನು ಸ್ಮರಿಸುತ್ತಾ ರಾಜನು ಮೂರ್ಛೆ ಹೋದನು. ದುಃಖ, ಕೋಲಾಹಲ. ಕೆಸರಿನಲ್ಲಿ ಬಿದ್ದು ಹೊರಬರಲು ಒದ್ದಾಡುವ ಮೀನಿನಂತೆ ಕುಮಾರರ ವಿಯೋಗ ದುಃಖದಿಂದ ರಾಜನ ಪ್ರಾಣವು ಒದ್ದಾಡಿತು. ಮಹಾರಾಣಿಯರು ಗೊಳೋ ಎಂದು ಅತ್ತರು. ಆ ಮಹಾವಿಪತ್ತನ್ನು ಬಣ್ಣಿಸಲು ಸಾಧ್ಯವಿಲ್ಲ. ಅವರ ಗೋಳನ್ನು ನೋಡಿ ದುಃಖವೂ ಸಹಿತ ದುಃಖಿಸುವಂತಾಯಿತು. ರಾಣಿಯರ ದುಃಖ, ರಾಜರ ದುಃಖ, ದಾಸದಾಸಿಯರ ದುಃಖ, ಜನರ ದುಃಖದಿಂದ ಇಡೀ ನಗರದಲ್ಲೆಲ್ಲ ಕೋಲಾಹಲ ವ್ಯಾಪಿಸಿತು. ನಿಶಾರಾತ್ರಿಯ ವೇಳೆ ಕಾಡಿನಲ್ಲಿ ಸಿಡಿಲು ಬಡಿದಾಗ ಚಡಪಡಿಸುವ ಪಕ್ಷಿಗಳಂತೆ ನಗರವಾಸಿಗಳು ವ್ಯಾಕುಲಚಿತ್ತರಾದರು. ನೀರಿನಿಂದ ಹೊರತಂದ ತಾವರೆಯಂತೆ ಕ್ಷಣ ಕ್ಷಣಕ್ಕೆ ಮಹಾರಾಜನ ದೇಹವು ಬಾಡಲಾರಂಭಿಸಿತು. ಅವನ ಕಂಠದಿಂದ ಮಾತು ಹೊರಡದಾಯಿತು. ನಾಲಿಗೆ ಒಣಗಿತು. ಸರ್ವೇಂದ್ರಿಯಗಳೂ ಹುಡುಗುತ್ತಾ ಬಂದುವು. ದಶರಥನ ಅವಸ್ಥೆಯನ್ನು ನೋಡಿ ಕೌಸಲ್ಯೆಯು ಸೂರ್ಯ ಕುಲದ ಸೂರ್ಯನು ಮುಳುಗುತ್ತಿದ್ದಾನೆನ್ನುವುದನ್ನು ತಿಳಿದು ಧೈರ್ಯ ತಂದುಕೊಂಡು ಹತ್ತಿರ ಬಂದು ಪತಿಯ ಶಿರಸ್ಸನ್ನು ತನ್ನ ತೊಡೆಯ ಮೇಲಿಟ್ಟುಕೊಂಡು ನಿಧಾನವಾಗಿ ಅವನಿಗೆ ಕೇಳಿಸುವಂತೆ ಹೇಳತೊಡಗಿದಳು. ನಾಥ, ಬೇಗನೆ ಸೀತಾರಾಮ ಲಕ್ಷ್ಮಣರು ಬಂದು ನಮ್ಮನ್ನು ನೋಡುತ್ತಾರೆ. ನನ್ನ ಮಾತು ಕೇಳಿ ಧೈರ್ಯದಿಂದಿರಿ ಎಂದು ದೀನಳಾಗಿ ಪ್ರಾರ್ಥಿಸಿದಳು. ರಾಜನು ಕಣ್ಣುಗಳನ್ನು ತೆರೆದು ಕೌಸಲ್ಯೆಯನ್ನು ನೋಡಿ, ಕೌಸಲ್ಯ, ನನ್ನ ರಾಮನೆಲ್ಲಿ? ನನಗೆ ತೋರಿಸು. ಇಲ್ಲದಿದ್ದರೆ ನನ್ನನ್ನು ರಾಮನ ಬಳಿ ಕರೆದುಕೊಂಡು ಹೋಗು. ನನ್ನ ಮುದ್ದು ಸೊಸೆ ಈ ಸಮಯದಲ್ಲಿ ನನ್ನ ಬಳಿ ಇಲ್ಲವಲ್ಲ, ಲಕ್ಷ್ಮಣನು ಕಾಣಿಸುತ್ತಿಲ್ಲವಲ್ಲ, ಅಯ್ಯೋ ಎನ್ನುತ್ತಾ ಮತ್ತೆ ತಲೆಯನ್ನು ಹಿಂದಕ್ಕೆ ಹಾಕಿದನು. ಸ್ವಲ್ಪ ಸಮಯದ ನಂತರ ಎಚ್ಚರಗೊಂಡು ಕುರುಡನೂ ತಪಶ್ಶಾಲಿಯೂ ಆದ ಶ್ರವಣನ ತಂದೆಯು ಹಿಂದೆ ತನಗೆ ಕೊಟ್ಟ ಶಾಪದ ನೆನಪಾಯಿತು. ಎದ್ದು ಕುಳಿತು ಆ ವೃತ್ತಾಂತವನ್ನೆಲ್ಲ ಕೌಸಲ್ಯೆಗೆ ಹೇಳಲಾರಂಭಿಸಿದನು. ಋಷಿ ಶಾಪ. ಕೌಸಲ್ಯ, ಒಮ್ಮೆ ಬೇಟೆಗಾಗಿ ನಾನು ಕಾಡಿಗೆ ಹೋಗಿದ್ದೆ. ನನ್ನೊಂದಿಗೆ ಅನೇಕ ಮಂದಿ ಸೈನಿಕರು ಬಂದಿದ್ದರು. ಮೃಗಗಳು ಸಿಕ್ಕದಿದ್ದುದರಿಂದ ಬೇಟೆ ಇಲ್ಲದೆ ನಗರಕ್ಕೆ ಪ್ರವೇಶಿಸುವುದಿಲ್ಲವೆಂದು ನಿರ್ಧರಿಸಿ ಆ ರಾತ್ರಿ ಮತ್ತೆ ವನವನ್ನು ಪ್ರವೇಶಿಸಿದೆವು. ಬೆಳಕು ಹರಿಯುವ ಹೊತ್ತಿಗೆ ನಾವು ಒಂದು ಸರೋವರದ ಬಳಿ ಹೋಗುತ್ತಿದ್ದೆವು. ಪೊದೆಗಳ ಮಧ್ಯೆ ಏನೋ ಚಲಿಸುತ್ತಿರುವುದು ಕಾಣಿಸಿತು. ಶಬ್ದ ಕೇಳಿಸಿತು.
ಶಬ್ದವನ್ನು ಆಲೈಸಿ ಒಂದು ದೊಡ್ಡ ಪ್ರಾಣಿ ಇರಬೇಕೆಂದು ಭಾವಿಸಿದೆ. ನಾನು ಶಬ್ದವೇದಿಯಾಗಿದ್ದುದರಿಂದ ಬಾಣ ಹೂಡಿ ಪ್ರಯೋಗಿಸಿದೆ. ಬಾಣವು ಸೊಯ್ಯನೆ ಹೋಗಿ ಚಲಿಸುತ್ತಿದ್ದ ಪ್ರಾಣಿಗೆ ತಗುಲಿತು. ಹಾ ಎಂದು ಕೂಗಿದ ಶಬ್ದ ಕೇಳಿಸಿತು. ನಾನು ತಕ್ಷಣ ಸೇವಕರೊಂದಿಗೆ ಧಾವಿಸಿದೆ. ಅದು ಮೃಗವಾಗಿರದೆ ಒಬ್ಬ ಋಷಿ ಕುಮಾರನಾಗಿದ್ದನು. ಹತ್ತಿರ ಹೋಗಿ ಕ್ಷಮಿಸಬೇಕೆಂದು ಪ್ರಾರ್ಥಿಸಿದೆ. ಆ ಋಷಿಕುಮಾರನು, ಓ ರಾಜ, ಶೋಕಿಸಬೇಡ, ನನ್ನ ಅಭೀಷ್ಟವನ್ನು ನೆರವೇರಿಸಿ ನನ್ನನ್ನು ಹೊಡೆದ ಪಾಪವನ್ನು ಪರಿಹಾರ ಮಾಡಿಕೊ. ನಾನು ಶ್ರವಣನು. ನನ್ನ ತಂದೆ ತಾಯಿಗಳು ಅಂಧರು. ನಾನು ಅವರ ಸೇವೆಯನ್ನು ಮಾಡಿಕೊಂಡಿದ್ದೆ. ಅವರಿಂದ ಸಕಲ ಸುಖಗಳೂ ದೊರೆತವು. ದಿವ್ಯಜ್ಞಾನ ಕೂಡ ಲಭಿಸಿತು. ಅವರು ಬಾಯಾರಿಕೆಯಿಂದ ಬಾಧೆಪಡುತ್ತಿದ್ದಾರೆ. ಅವರಿಗೆ ನೀರು ತೆಗೆದುಕೊಂಡು ಹೋಗಲೆಂದು ನಾನಿಲ್ಲಿಗೆ ಬಂದೆ. ನನ್ನನ್ನು ನೀನು ಮೃಗವೆಂದು ತಿಳಿದು ಹೊಡೆದೆ. ವಿಧಿಯನ್ನು ಯಾರು ಮೀರಬಲ್ಲರು? ನಾನಿನ್ನು ಈ ನೀರನ್ನು ಅವರಿಗೆ ಕೊಡಲಾರೆ. ಆದ್ದರಿಂದ ಈ ನೀರನ್ನು ಬೇಗ ತೆಗೆದುಕೊಂಡು ಹೋಗಿ ಉತ್ತರ ದಿಕ್ಕಿನಲ್ಲಿ ಒಂದು ಗುಡಿಸಲಿನಲ್ಲಿರುವ ನನ್ನ ತಂದೆ ತಾಯಿಗಳಿಗೆ ಕೊಡು. ಅವರು ನೀರು ಕುಡಿದ ಮೇಲೆ ನನಗಾದ ಪ್ರಮಾದವನ್ನು ಹೇಳು. ನೀರು ಕುಡಿಯುವುದಕ್ಕೆ ಮುಂಚೆ ಹೇಳಬೇಡ ಎಂದು ಹೇಳಿ ಆ ಪಾತ್ರೆಯನ್ನು ನನ್ನ ಕೈಯಲ್ಲಿಟ್ಟು ಪ್ರಾಣವನ್ನು ಬಿಟ್ಟನು. ಕೌಸಲ್ಯ, ಆ ಬಾಲಕನು ತಂದೆ ತಾಯಿಗಳಿಗಾಗಿ ಎಷ್ಟು ಪರಿತಪಿಸಿದನೋ. ಅವನು ತನ್ನ ಪ್ರಾಣ ಹೋಗುತ್ತಿದ್ದರೂ ಲೆಕ್ಕಿಸದೆ ನನ್ನ ಬಗ್ಗೆ ದುರ್ಭಾಷೆ ಇಡದೆ ಹೇಳಿದ ಮೃದು ಮಧುರವಾದ ಮಾತುಗಳು ಈಗಲೂ ನನ್ನ ಕಿವಿಯಲ್ಲಿ ಗುಯಿಗುಟ್ಟುತ್ತಿವೆ. ಪ್ರಾಣವನ್ನು ಬಿಡುವ ಮೊದಲು 3 ಸಲ ಓಂ ಎಂದು ಸ್ಮರಿಸಿ ಪ್ರಾಣ ಬಿಟ್ಟನು. ಅವನ ಅಭೀಷ್ಟವನ್ನು ನೆರವೇರಿಸಿ ನನ್ನ ಪಾಪವನ್ನು ತೀರಿಸಿಕೊಳ್ಳೋಣವೆಂದು ಆ ಪಾತ್ರೆಯನ್ನು ಶೀಘ್ರವಾಗಿ ತೆಗೆದುಕೊಂಡು ಹೋಗಿ ಏನೊಂದು ಮಾತನಾಡದೆ ಅವನ ತಂದೆ ತಾಯಿಗಳಿಗೆ ನೀರನ್ನು ಕೊಟ್ಟೆನು. ಅಪ್ಪ ಕುಮಾರ, ಏಕೆಷ್ಟು ತಡವಾಯಿತು ಎನ್ನುತ್ತಾ ಕೈಗಳನ್ನು ತಡುವುತ್ತಾ ನನ್ನನ್ನು ಹಿಡಿದುಕೊಳ್ಳಲು ಪ್ರಯತ್ನಪಟ್ಟರು. ನಾನು ಹಿಂದೆ ಸರಿದೆ. ಆಗ ಆ ವೃದ್ಧರು, ಓ ಕುಮಾರ, ಮಾತಾಡುತ್ತಿಲ್ಲ, ನೀನು ಮಾತಾಡದೆ ಹೋದರೆ ನಾವು ನೀರು ಕುಡಿಯುವುದಿಲ್ಲ ಎಂದು ನೆಲದ ಮೇಲೆ ಬಿದ್ದರು. ಶ್ರವಣನ ಕಳೇಬರವನ್ನು ತರುವಂತೆ ನಾನು ಸೈನಿಕರಿಗೆ ಹೇಳಿದೆ. ಅವರು ಕಳೇಬರವನ್ನು ಆ ವೇಳೆಗೆ ಅಲ್ಲಿಗೆ ತಂದಿದ್ದರು. ಅದನ್ನು ಆ ವೃದ್ಧರ ಮುಂದಿಟ್ಟು ನಡೆದ ಸಂಗತಿಯನ್ನೆಲ್ಲ ಅವರಿಗೆ ತಿಳಿಸಿದೆ. ಮಗನ ಕಳೇಬರವನ್ನು ಮುಂದಿಟ್ಟುಕೊಂಡು ಅವರು ಬಹುವಾಗಿ ದುಃಖಿಸಿದರು. ಅವರ ಈ ಘೋರ ದುಃಖವನ್ನು ನಾನು ನೋಡಲಾರದೆ ಹೋದೆ. ಆ ತಾಯಿಯು ಧೈರ್ಯ ತಂದುಕೊಂಡು, ಓ ರಾಜ, ನಮ್ಮ ಕುಮಾರನಿಲ್ಲದೆ ನಾವಿನ್ನು ಜೀವಿಸಿ ಪ್ರಯೋಜನವಿಲ್ಲ. ನಾವು ವೃದ್ಧರು, ನಮ್ಮನ್ನು ಯಾರು ನೋಡಿಕೊಳ್ಳುವರು? ಅವನೊಂದಿಗೆ ನಮ್ಮ ಪ್ರಾಣವನ್ನೂ ತೆಗೆದುಬಿಡು. ಇಲ್ಲದಿದ್ದರೆ ಕಟ್ಟಿಗೆಯನ್ನು ಸಿದ್ಧಪಡಿಸು, ನಾವೇ ಪ್ರಾಣ ತ್ಯಾಗ ಮಾಡುತ್ತೇವೆ ಎಂದು ಹೇಳಿದರು. ಆ ವೃದ್ಧ ದಂಪತಿಗಳ ಆಜ್ಞಾನುಸಾರ ಕ್ಷಣದಲ್ಲಿ ಕಟ್ಟಿಗೆಯನ್ನು ಸಿದ್ಧಪಡಿಸಿದೆ. ಆ ದಂಪತಿಗಳು ತಮ್ಮ ಕುಮಾರನ ಕಳೇಬರದೊಂದಿಗೆ ಅದರ ಮೇಲೆ ಕುಳಿತುಕೊಂಡು ಯೋಗಾಗ್ನಿಯಿಂದ ತಮ್ಮ ದೇಹಗಳನ್ನು ದಹಿಸಿಕೊಂಡರು. ಅವರು ದಹಿಸಿ ಹೋಗುವ ಮೊದಲು ನನಗೊಂದು ಮಾತು ಹೇಳಿದರು. ಅದು ಈಗ ಅಕ್ಷರಶಃ ನಡೆಯುತ್ತಿದೆ. ಆ ಪವಿತ್ರ ಋಷಿ ಶಾಪವು ಇಂದು ಸತ್ಯ ಸ್ವರೂಪವನ್ನು ಧರಿಸುತ್ತಿದೆ ಎಂದು ಮಾತು ನಿಲ್ಲಿಸಿದನು. ಕೌಸಲ್ಯೆಯು ಅವನನ್ನು ಸಮಾಧಾನಪಡಿಸುತ್ತಾ, ಸ್ವಾಮಿ, ಆ ಶಾಪ ಏನೆನ್ನುವುದನ್ನು ತಿಳಿಸಿ ನನ್ನ ಕುತೂಹಲವನ್ನು ತೃಪ್ತಿಪಡಿಸಿ ಎಂದು ಪ್ರಾರ್ಥಿಸಿದಳು. ದಶರಥನು ಸಮಾಧಾನ ತೆಗೆದುಕೊಂಡು, ಕೌಸಲ್ಯ, ಏನೆಂದು ಹೇಳಲಿ? ಆ ವೃದ್ಧ ಮುನಿ ದಂಪತಿಗಳು, ಓ ರಾಜ, ಈಗ ನಾವು ನಮ್ಮ ಕುಮಾರನ ವಿಯೋಗದಿಂದ ಹೇಗೆ ಪ್ರಾಣ ಬಿಡುತ್ತಿದ್ದೇವೋ ನೀನೂ ಹಾಗೆಯೇ ಪುತ್ರ ವಿಯೋಗದಿಂದ ಪ್ರಾಣ ಬಿಡುವೆ ಎಂದು ಹೇಳಿ ಪ್ರಾಣ ಬಿಟ್ಟರು. ಆಗ ನನಗೆ ಮಕ್ಕಳಿರಲಿಲ್ಲವಾದ್ದರಿಂದ ಋಷಿಯ ಮಾತುಗಳು ಹೇಗೆ ಸತ್ಯವಾಗುವುದು ಎನ್ನುವ ಸಂಶಯ ಒಂದು ಕಡೆ. ಈ ಋಷಿಯ ಮಾತುಗಳು ಸತ್ಯವಾಗುವುದೇ ಆದಲ್ಲಿ ನನಗೆ ಮಕ್ಕಳಾಗಲೇಬೇಕು. ಮಕ್ಕಳಾದರಲ್ಲವೇ ನನಗೆ ಪುತ್ರ ವಿಯೋಗವಾಗುವುದು. ನನಗೇನು ಸಂಭವಿಸಿದರೂ ಸರಿಯೇ, ಪುತ್ರರು ಹುಟ್ಟಿದರೆ ಸಾಕು ಎನ್ನುವ ಸಂತೋಷ ಇನ್ನೊಂದು ಕಡೆ. ದಶರಥನ ಮರಣ. ಈ ಮರ್ಮವನ್ನು ನಾನು ಇದುವರೆಗೂ ಹೇಳಲಿಲ್ಲ. ಈಗ ಆ ಪವಿತ್ರ ಋಷಿ ವಚನಗಳು ಪರಮ ಸತ್ಯವೆಂದು ಗ್ರಹಿಸುವಂತಾಯಿತು. ರಾಮ ವಿಯೋಗ ಬಾಧೆಯೇ ನನ್ನ ಅಂತ್ಯ. ನಾನಿನ್ನು ಬದುಕುವುದಿಲ್ಲ. ಶ್ರವಣನ ಕಥೆಯು ಜ್ಞಾಪಕಕ್ಕೆ ಬಂದ ಮೇಲೆ ಇನ್ನು ನಾನು ಬದುಕುವೆನೆನ್ನುವ ಯಾವ ಧೈರ್ಯವೂ ಇಲ್ಲ ಎಂದು ಪೂರ್ವ ವೃತ್ತಾಂತವನ್ನು ನೆನೆದು ದುಃಖಿತನಾದನು. ರಾಮ 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 ಎಂದು 3 ಸಾರಿ ಸ್ಮರಿಸಿ ದಶರಥನು ಕೌಸಲ್ಯೆಯತ್ತ ವಾಲಿದನು. ಅವನನ್ನು ನೋಡಿ ಕೌಸಲ್ಯೆಯು ಚೀರಿದಳು.
ದಾಸ ದಾಸಿಯರ ಗುಂಪು ಸೇರಿತು. ದಶರಥ ಮಹಾರಾಜನು ಕೊನೆಯುಸಿರೆಳೆದುದನ್ನು ನೋಡಿದರು. ಕ್ಷಣದಲ್ಲಿ ಈ ವಾರ್ತೆಯು ನಗರದಲ್ಲೆಲ್ಲ ಹರಡಿತು. ಎಲ್ಲರೂ ರಾಜಭವನವನ್ನು ಪ್ರವೇಶಿಸಿದರು. ಬೀದಿಗಳೆಲ್ಲ ಕಿಕ್ಕಿರಿದು ತುಂಬಿದುವು. ರೋದನ ಹೆಚ್ಚಿತು. ಆ ಜನರು ಕೈಕೆಯನ್ನು ಸ್ವೇಚ್ಛೆಯಾಗಿ ದೂಷಿಸಿದರು. ಅವಳಿಂದಾಗಿ ರಾಜ್ಯದ ಕಣ್ಣುಗಳೇ ಹೋದುವೆಂದು ವ್ಯಥೆಪಟ್ಟರು. ಅರ್ಥವಾಗದ ಆವೇದನೆ. ಇಷ್ಟರಲ್ಲಿ ವಸಿಷ್ಠ ಮಹಾಮುನಿಯು ಬಂದರು. ಅವರು ಸಮಯೋಚಿತವಾಗಿ ಉಪಶಾಂತಿಯ ಮಾತುಗಳನ್ನು ಹೇಳಿ ಕೌಸಲ್ಯ ಸುಮಿತ್ರೆಯರಿಗೆ ಸಮಾಧಾನ ಹೇಳಿದರು. ಜನನ ಮರಣಗಳು ಪ್ರತಿ ಪ್ರಾಣಿಗೂ ತಪ್ಪಿದ್ದಿಲ್ಲವೆನ್ನುವುದನ್ನು ಅವರಿಗೆ ಒತ್ತಿ ಹೇಳಿದರು. ಕಳೇಬರಕ್ಕೆ ಅಂತ್ಯಕ್ರಿಯೆಗಳನ್ನು ಮಾಡುವ ಪುತ್ರರು ಯಾರೂ ಇಲ್ಲದಿದ್ದುದರಿಂದ, ಬೇರೆ ಯಾರೂ ಆ ಕಾರ್ಯವನ್ನು ಮಾಡಲಾಗದ್ದರಿಂದ ವಸಿಷ್ಠರ ಆಜ್ಞಾನುಸಾರವಾಗಿ ಮಹಾರಾಜನ ದೇಹವನ್ನು ತೈಲದಲ್ಲಿ ಮುಳುಗಿಸಿಟ್ಟರು. ವಸಿಷ್ಠರು ಒಬ್ಬ ದೂತನನ್ನು ಕರೆದು, ಅಯ್ಯ, ನೀನು ಶೀಘ್ರವಾಗಿ ಭರತನ ಬಳಿಗೆ ಹೋಗಿ ರಾಜನು ಸ್ವರ್ಗಸ್ಥನಾದ ವಿಷಯವನ್ನು ಹೇಳದೆ ನೀವಿಬ್ಬರೂ ಅಣ್ಣ ತಮ್ಮಂದಿರೂ ಕೂಡಲೇ ಅಯೋಧ್ಯೆಗೆ ವಿಜಯ ಮಾಡುವಂತೆ ಗುರುಗಳು ಹೇಳಿ ಕಳಿಸಿದ್ದಾರೆಂದು ಹೇಳು ಎಂದು ಆಜ್ಞಾಪಿಸಿದರು. ಮುನಿಯ ಆಜ್ಞೆಯಂತೆ ಮಂತ್ರಿಗಳ ಅಪ್ಪಣೆ ಪಡೆದು ಆ ದೂತನು ವೇಗವಾಗಿ ರಥವನ್ನು ನಡೆಸಿದನು. ಅಯೋಧ್ಯೆಯಲ್ಲಿ ಅನರ್ಥಗಳು ಪ್ರಾರಂಭವಾಯಿತು. ಮೊದಲು ಭರತನಿಗೆ ದುಸ್ವಪ್ನಗಳು ಬೀಳುತ್ತಿದ್ದುವು. ಅವುಗಳನ್ನು ಕಂಡು ಎಚ್ಚರಗೊಳ್ಳುತ್ತಿದ್ದನು. ಆ ಹಿಂದಿನ ದಿನ ಭರತನು ರಾತ್ರಿ ಪೂರ್ತಿ ನಿದ್ರಿಸದೆ ಭಯಪಡುತ್ತಾ ಏನೋ ಅನಿಷ್ಟಗಳು ಬರುತ್ತಿವೆ ಎಂದು ಯೋಚಿಸುತ್ತಾ ಕುಳಿತು ಬಿಡುತ್ತಿದ್ದನು. ಬೆಳಗಾಗುತ್ತಲೇ ಸ್ನಾನ ಮಾಡಿ ಅನಿಷ್ಟ ಪರಿಹಾರಾರ್ಥವಾಗಿ ಅನೇಕ ರೀತಿಯ ದಾನಗಳನ್ನು ಕೊಟ್ಟನು. ಪ್ರಾರ್ಥನೆಗಳನ್ನು ಮಾಡಿದನು. ಇಷ್ಟಾದರೂ ತನ್ನಲ್ಲಿ ಯಾವುದೋ ಅರ್ಥವಾಗದ ಆವೇದನೆ ಒಳಗೊಳಗೇ ಕಾಡಿಸುತ್ತಿತ್ತು. ಈ ರೀತಿ 14 ದಿನ ಪ್ರತಿದಿನವೂ ದುಸ್ವಪ್ನಗಳು ಬಿಡದೆ ಬರುತ್ತಿದ್ದುದರಿಂದ ಅವನ ಧೈರ್ಯವು ಕುಂದಿತು. ಇಷ್ಟರಲ್ಲಿ ಅಯೋಧ್ಯೆಯಿಂದ ಹೊರಟ ರಾಜದೂತನು 11ನೆಯ ದಿನ ಕೈಕೆಯ ರಾಜ್ಯವನ್ನು ಸೇರಿದನು. ಸಿಂಹದ್ವಾರದಲ್ಲಿ ತಾನು ಬಂದಿರುವುದನ್ನು ಭರತನಿಗೆ ಹೇಳಿ ಕಳಿಸಿದನು. ಭರತನು ಸಮಾಚಾರವನ್ನು ತಿಳಿಯುವ ಆತಂಕದಿಂದ ಅತಿ ಶೀಘ್ರವಾಗಿ ಬಳಿಗೆ ಬರುವಂತೆ ಅವನಿಗೆ ಹೇಳಿ ಕಳಿಸಿದನು. ದೂತನು ಬಂದು ಭರತನಿಗೆ ನಮಸ್ಕರಿಸಿ ಗುರುವಿನ ಆಜ್ಞೆಯ ಪ್ರಕಾರ ಅಯೋಧ್ಯೆಗೆ ಕೂಡಲೇ ವಿಜಯಿಸಬೇಕೆಂದು ಭರತನನ್ನು ಪ್ರಾರ್ಥಿಸಿದನು. ಭರತನು ಹಲವು ಬಗೆಯಾಗಿ ಯೋಗಕ್ಷೇಮವನ್ನು ವಿಚಾರಿಸಿದನು. ಮತ್ತೇನೂ ವಿಷಯವಿಲ್ಲವೆಂದು ದೂತನು ಗುರುವಿನ ಆಜ್ಞಾನುಸಾರವಾಗಿ ತಾನು ಬಂದೆನೆಂದೂ ಗುರುಗಳು ಬೇರೆ ಏನನ್ನೂ ತನಗೆ ತಿಳಿಸಲಿಲ್ಲವೆಂದೂ ಭಿನ್ನವಿಸಿದನು. ದೂತರು ರಾಜನೊಂದಿಗೆ ಹೆಚ್ಚಾಗಿ ಮಾತಾಡುವುದಿಲ್ಲ. ರಾಜರೂ ಕೂಡ ದೂತರನ್ನು ಮೇಲಿಂದ ಮೇಲೆ ಪ್ರಶ್ನೆ ಮಾಡುವುದಿಲ್ಲ. ಇದು ದೂತರ ವಿಷಯದಲ್ಲಿ ಆ ದಿನದ ರಾಜರ ಪದ್ಧತಿ. ದುಶ್ಶಕುನಗಳು. ಭರತನು ಸೋದರ ಮಾವನಿಗೆ ತಿಳಿಸಿ ಅವನ ಅಪ್ಪಣೆ ಪಡೆದು ಶತ್ರುಘ್ನನೊಂದಿಗೆ ರಥವನ್ನೇರಿ ಅಯೋಧ್ಯೆಗೆ ಹೊರಟನು. ಅವರು ರಥವನ್ನು ವೇಗವಾಗಿ ನಡೆಸುತ್ತಾ ಪರ್ವತಗಳನ್ನು, ಕಾಡು ಗುಡ್ಡಗಳನ್ನು ಶರವೇಗದಿಂದ ದಾಟುತ್ತಾ ಹೋದರು. ಅವರ ಪ್ರಯಾಣ ಎಷ್ಟು ವೇಗವಾಗಿ ಸಾಗಿತ್ತೋ ಅಷ್ಟೇ ವೇಗವಾಗಿ ಭರತನಲ್ಲಿ ದುಃಖ ಉಕ್ಕಿ ಬರುತ್ತಿತ್ತು. ಅರ್ಥವಾಗದ ಯಾವುದೋ ವೇದನೆ ಅವನನ್ನು ಹಿಂಡುತ್ತಿತ್ತು. ಏನನ್ನೂ ತಿನ್ನದೆ, ನೀರನ್ನು ಕುಡಿಯದೆ ವೇಗವಾಗಿ ಹೋಗಿ ಅಯೋಧ್ಯೆಯನ್ನು ಸೇರಬೇಕೆಂದು ತವಕಿಸುತ್ತಿದ್ದ ಅಣ್ಣನನ್ನು ನೋಡಿ ಶತ್ರುಘ್ನನಿಗೆ ಅಚ್ಚರಿಯಾಯಿತು. ಹೊಟ್ಟೆಗೆ ಏನಾದರೂ ಆಹಾರ ತೆಗೆದುಕೋ ಎಂದು 1-2 ಬಾರಿ ಹೇಳಿದರೂ ಅಣ್ಣನು ಗಮನಿಸದಿರುವುದನ್ನು ನೋಡಿ ಶತ್ರುಘ್ನನು ಸುಮ್ಮನಾದನು. ಕ್ಷಣ ಕ್ಷಣಕ್ಕೂ ದುಶ್ಶಕುನಗಳು ಕಾಣಿಸಿದವು. ಅಶುಭ ಸ್ಥಾನದಲ್ಲಿ ಕುಳಿತು ಕಾಗೆಗಳು, ನಾಯಿಗಳು ಭಯಂಕರವಾಗಿ ಕೂಗುತ್ತಿದ್ದವು. ಅಮಂಗಳ. ಇಷ್ಟು ಕಾಲವೂ ಏನೊಂದೂ ಯೋಚಿಸದೆ ಧೈರ್ಯವಾಗಿದ್ದ ಶತ್ರುಘ್ನನ ಮನಸ್ಸು ಕೂಡ ಕಲಕಿತು. ಅಯೋಧ್ಯ ನಗರದ ಸಿಂಹದ್ವಾರವು ಹಾಳು ಬಿದ್ದಂತೆ ಭಯಂಕರವಾಗಿದ್ದುದನ್ನು ನೋಡಿದರು. ಎಂದೋ ಕಟ್ಟಿದ್ದ ಮಾವಿನೆಲೆಯ ತೋರಣವು ಒಣಗಿ ಚಟಪಟ ಶಬ್ದ ಮಾಡುತ್ತಾ ತೂಗಾಡುತ್ತಿತ್ತು. ಅದನ್ನು ನೋಡಿ ಅಮಂಗಳಕರವಾದುದೇನೋ ಕಾದಿದೆ ಎನ್ನುವುದು ಅವರಿಗೆ ಮತ್ತಷ್ಟು ದೃಢವಾಯಿತು. ನಿತ್ಯವೂ ಹಚ್ಚ ಹಸಿರು ತೋರಣದಿಂದ ಶೋಭಿಸುತ್ತಿದ್ದ ನಗರದ ಸಿಂಹದ್ವಾರಕ್ಕೆ ಹಳೆಯ ತೋರಣ ತೆಗೆಯದೆ ಹೊಸದನ್ನು ಕಟ್ಟದಿರುವುದರ ಅಂತರಾರ್ಥವನ್ನು ಸೋದರರಿಬ್ಬರೂ ಗಮನಿಸಿದರು. ನಗರವನ್ನು ಪ್ರವೇಶಿಸಿದೊಡನೆಯೇ ಭರತನಿಗೆ ಹೃದಯ ಕ್ರಿಯೆಯು ನಿಂತಿತೇನೋ ಎನ್ನುವಷ್ಟು ದಿಗ್ಭ್ರಾಂತಿಯಾಯಿತು. ಕುದುರೆಗಳು, ಆನೆಗಳು ಕದಲದೆ ಕತ್ತು ಕೆಳಗೆ ಹಾಕಿ ಕಣ್ಣೀರು ಸುರಿಸುತ್ತಿದ್ದುವು. ಮಾವುತರು, ರಾವುತರು, ಕೆಲಸದವರು ದುಃಖದಿಂದ ತಲೆ ತಗ್ಗಿಸಿದರು.
ಭರತ ಶತ್ರುಘ್ನರು ಇನ್ನೂ ಮುಂದೆ ಹೋದಾಗ ರಾಜಬೀದಿಯಲ್ಲಿ ಎಲ್ಲ ಮನೆಗಳ ಬಾಗಿಲುಗಳು ಹಾಕಿದ್ದುದನ್ನು ನೋಡಿದರು. ಇಡೀ ಬೀದಿಯೇ ಧೂಳಿನಿಂದ ತುಂಬಿ ಹೋಗಿತ್ತು. ಪುರಜನರು ರಥವನ್ನು ಕಂಡು ಅಶುಭವಾದಂತೆ ತಲೆ ತಗ್ಗಿಸಿದರು, ಕಣ್ಣೀರು ಹಾಕಿದರು. ವಜ್ರದಂಗಡಿಗಳು ಮತ್ತಿತರ ಅಂಗಡಿಗಳು ಮುಚ್ಚಿದ್ದುವು. ಇದಕ್ಕೆಲ್ಲ ಕಾರಣವೇನೆಂದು ಯಾರನ್ನಾದರೂ ಕೇಳುವುದಕ್ಕೆ ಸಹ ಭರತನಿಗೆ ಬಾಯಿ ಬರದೆ ಸ್ತಂಭಿಸಿ ಹೋದನು. ನೇರವಾಗಿ ಹೋಗಿ ರಾಜಭವನವನ್ನು ಸೇರಿದನು. ಅಲ್ಲಿ ದ್ವಾರಪಾಲಕರು ಜಯ ಜಯ ಧ್ವನಿ ಮಾಡದೆ ಪತಾಕೆಗಳನ್ನು ಕೆಳಗೆ ಮಾಡಿ ತಲೆ ತಗ್ಗಿಸಿದರು. ಏನೋ ಅಶುಭವು ಸಂಭವಿಸಿರುವುದು ಖಚಿತವೆಂದುಕೊಂಡು ಒಳಹೊಕ್ಕರು. ಕೈಕೆಯು ತನ್ನ ಕುಮಾರನ ಆಗಮನವನ್ನು ಕಂಡು ಆನಂದದಿಂದ ಅವನನ್ನು ಎದುರುಗೊಂಡಳು. ಆದರೆ ಅವಳೊಂದಿಗಿದ್ದ ದಾಸದಾಸಿಯರು ದುಃಖಪೀಡಿತರಾಗಿದ್ದರು. ಅವರ ಮುಖಗಳನ್ನು ನೋಡಿ ಭರತನು ಚಿಂತೆಯಿಂದ ಏನನ್ನೂ ಹೇಳದೆ ಮಂಕು ಹಿಡಿದವನಂತೆ ನಿಂತುಬಿಟ್ಟನು. ದಾಸಿಯರ ರೋದನೆ. ಕೈಕೆಯು, ಮಗು ಭರತ, ನಿನ್ನ ಸೋದರ ಮಾವ ಮತ್ತಿತ್ತರು ಕ್ಷೇಮವೇ ಎಂದು ಕ್ಷೇಮ ಸಮಾಚಾರವನ್ನು ವಿಚಾರಿಸಿದಳು. ಭರತನು ಏನೋ ಉತ್ತರ ಹೇಳಿ, ಅಪ್ಪ, ಅಣ್ಣ, ದೊಡ್ಡಮ್ಮಂದಿರೆಲ್ಲ ಕ್ಷೇಮವೇ ಎಂದು ಕೇಳಿದನು. ಕೈಕೆಯು ಉತ್ತರಿಸದೆ ಸುಮ್ಮನಿದ್ದುದನ್ನು ಗಮನಿಸಿದನು. ತಾಯಿಯು ಏನನ್ನೋ ಮರೆಮಾಚುತ್ತಿದ್ದಾಳೆನ್ನುವುದನ್ನು ಗ್ರಹಿಸಿ, ಅಮ್ಮ, ತಂದೆಯಲ್ಲಿ ಎಂದು ಕೇಳುತ್ತಲೇ ದಾಸಿಯರು ಗೊಳ್ಳೆಂದು ಅತ್ತರು. ಇನ್ನು ಮರೆಮಾಚುವುದು ಒಳ್ಳೆಯದಲ್ಲವೆಂದು ಕೈಕೆಯು ತಾನೂ ಕಣ್ಣೀರು ಸುರಿಸುತ್ತಾ ಕಪಟ ದುಃಖವನ್ನು ಪ್ರದರ್ಶಿಸಿದಳು. ಭರತನಿಗೆ ಏನೊಂದೂ ಅರ್ಥವಾಗದೆ ಯಾರಿಗೆ ಏನಾಯಿತೋ ಎನ್ನುವ ಆತಂಕದಿಂದ ವಿಷಯ ಏನೆಂದು ತಿಳಿಸುವಂತೆ ದೀನನಾಗಿ ತಾಯಿಯನ್ನು ಪ್ರಾರ್ಥಿಸಿದನು. ಆಗ ಕೈಕೆಯು, ಮಗು, ಏನು ಹೇಳಲಿ? ಮಂಧರೆಯ ಸಹಾಯದಿಂದ ನಾನು ಎಲ್ಲ ಕಾರ್ಯವನ್ನು ಸಾಧಿಸಿದೆ ಎಂದು ಎಷ್ಟೋ ಸಂತೋಷದಿಂದಿದ್ದೆ. ಆದರೆ ಪ್ರಾರಂಭದಲ್ಲೇ ಕೆಲಸವೆಲ್ಲವೂ ಕೆಟ್ಟು ನಾಶವಾಯಿತು. ದೈವವು ಒಂದು ಸಣ್ಣ ಆಟವಾಡಿತು. ನಿನ್ನ ಪ್ರಿಯ ತಂದೆ ಮಹಾರಾಜ ಸ್ವರ್ಗಸ್ಥರಾದರು ಎಂದು ಅತ್ತಳು. ಅದನ್ನು ಕೇಳಿದಾಕ್ಷಣ ಸಿಂಹನಾದ ಕೇಳಿದ ಕಾಡಾನೆಯಂತೆ ಭರತನು ಹಾ ತಂದೆ ಎಂದು ನೆಲಕ್ಕುರುಳಿದನು. ಶತ್ರುಘ್ನನು ಸಿಡಿಲು ಬಡಿದ ಮರದಂತೆ ನೆಲದ ಮೇಲೆ ಬಿದ್ದನು. ಅವರ ಗೋಳು ವರ್ಣನಾತೀತವಾಯಿತು. ಭರತನು ತಲೆ ಚೆಚ್ಚಿಕೊಳ್ಳುತ್ತಾ, ಅಪ್ಪ, ಏನು ನಮ್ಮ ದುರದೃಷ್ಟ! ನಿಮ್ಮ ಪ್ರಾಣ ಪ್ರಯಾಣ ಸಮಯದಲ್ಲೂ ನಿಮ್ಮ ಬಳಿ ಇರದೆ ಹೋದೆವಲ್ಲ. ನಾವೆಂತಹ ಪಾಪಾತ್ಮರು! ಹುಟ್ಟಿದ 4 ಜನ ಮಕ್ಕಳಿಗೂ ಒಂದೇ ಪ್ರಾಪ್ತಿ ಇಲ್ಲವಾಯಿತಲ್ಲ. ಅಂತ್ಯ ಸಮಯದಲ್ಲಿ ನಿಮ್ಮ ಬಳಿ ಇದ್ದ ರಾಮಲಕ್ಷ್ಮಣರೇ ಧನ್ಯರು. ಎಲ್ಲರಿಗಿಂತ ಅಧಮರು ಈ ಭರತ ಶತ್ರುಘ್ನರು. ಅಯ್ಯೋ, ನಾನೆಂಥ ದುರದೃಷ್ಟವಂತನು! ಅಂತ್ಯ ಸಮಯದಲ್ಲಿ ನಮ್ಮನ್ನು ನೀವೆಷ್ಟು ನೆನೆದರೋ, ನಮಗೇನು ಹೇಳಬೇಕೆಂದಿದ್ದರೋ, ನಮಗೆ ಹೇಳಬೇಕೆಂದಿದ್ದ ವಿಷಯಗಳನ್ನು ನಮ್ಮ ಪ್ರಾಣ ಸಮಾನನಾದ ರಾಮನಿಗೆ ಹೇಳಿರಬೇಕು. ಅವನಲ್ಲಿಗಾದರೂ ಹೋಗಿ ತಿಳಿದು ಸ್ವಲ್ಪ ಶಾಂತಿ ಪಡೆಯುತ್ತೇವೆ. ತಮ್ಮ, ಬಾ, ರಾಮನ ಬಳಿಗೆ ಹೋಗೋಣ ಎಂದನು. ಅಮ್ಮ, ಅಣ್ಣ ರಾಮನು ಎಲ್ಲಿದ್ದಾನೆ ಎಂದು ತಾಯಿಯನ್ನು ಕೇಳಿದನು. ರಾಮನೇ ಇಲ್ಲಿದ್ದಿದ್ದರೆ ನಿಮ್ಮ ತಂದೆಯು ತೀರಿಕೊಳ್ಳುತ್ತಿದ್ದರೆ. ರಾಮನು ನಗರದಲ್ಲಿಲ್ಲವಪ್ಪ ಎಂದು ಕೈಕೆಯು ಉತ್ತರವಿತ್ತಳು. ಗಾಯಕ್ಕೆ ವಿಷ ತಗುಲಿದಂತೆ ಭರತನಿಗೆ ಹೊಸದೊಂದು ಚಿಂತೆ ಪ್ರಾರಂಭವಾಯಿತು. ಅಮ್ಮ, ನಮ್ಮ ಪ್ರಾಣ ಸಮಾನನಾದ ರಾಮನು ಇಲ್ಲಿರದೆ ಮತ್ತೆಲ್ಲಿಗೆ ಹೋದನು ಎಂದು ಗಾಬರಿಯಿಂದ ಕೇಳಿದನು. ತಕ್ಷಣವೇ ಕೈಕೆಯು, ಎಲ್ಲಿಗೆಂದೆಯಾ? ಅರಣ್ಯಕ್ಕೆ ಎಂದಳು. ಅರಣ್ಯಕ್ಕೆ ಹೋದ ರಾಮನು ಇಷ್ಟು ದಿನಗಳಾದರೂ ಬರದಿರಲು ಕಾರಣವೇನು ಎಂದು ಮತ್ತೆ ಆತುರದಿಂದ ಕೇಳಿದನು. ರಾಮನ ವನವಾಸದ ವಾರ್ತೆ. ಕೈಕೆಯು, ಮಗು, ಆ ಕಥೆಯನ್ನು ಹೇಳಲು ಈಗ ಸಮಯವಿಲ್ಲ. ಮೊದಲು ನಿನ್ನ ತಂದೆಯ ಅಂತ್ಯಕ್ರಿಯೆಯನ್ನು ನಡೆಸಲು ಏರ್ಪಾಟು ಮಾಡು ಎಂದುದನ್ನು ಕೇಳಿ ಭರತನು ತನ್ನ ತಾಯಿ ಏನನ್ನೋ ಮರೆಮಾಚುತ್ತಿದ್ದಾಳೆನ್ನುವುದನ್ನು ಗಮನಿಸಿದನು. ಅತ್ತಿಗೆ ಸೀತಾದೇವಿಯಲ್ಲಿ, ಲಕ್ಷ್ಮಣನೆಲ್ಲಿ ಎಂದು ಮೇಲಿಂದ ಮೇಲೆ ಪ್ರಶ್ನೆ ಮಾಡಿದನು. ಅವರಿಬ್ಬರೂ ರಾಮನೊಂದಿಗೆ ಅರಣ್ಯಕ್ಕೆ ಹೋದರು. ಅವರಿನ್ನೂ 14 ವರ್ಷಗಳವರೆಗೂ ನಗರವನ್ನು ಪ್ರವೇಶಿಸುವುದಿಲ್ಲ. ಇದು ನಿಮ್ಮ ತಂದೆಯ ಆಜ್ಞೆ ಎಂದು ಕೈಕೆಯು ಕಟುವಾಗಿ ನುಡಿದಾಗ ಭರತನಿಗೆ ಏನೋ ಘಟನೆ ನಡೆದಿದೆ ಎನ್ನುವುದು ಸ್ಪಷ್ಟವಾಗಿ ಅತ್ಯಂತ ದುಃಖದಿಂದ ನೆಲಕ್ಕೆ ಕುಸಿಯುತ್ತಿದ್ದ ಅವನನ್ನು ಕೈಕೆಯು ಹತ್ತಿರ ಕರೆದುಕೊಂಡು, ಮಗು ಭರತ, ನಿನ್ನ ತಂದೆಯ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ. ಅವರು ಅನೇಕ ಸತ್ಕರ್ಮಗಳನ್ನು ಮಾಡಿದರು, ಕೀರ್ತಿ ಪ್ರತಿಷ್ಠೆ ಗಳಿಸಿದರು, ಸುಖವಾಗಿ ಜೀವಿಸಿದರು, ಕೊನೆಗೆ ಸ್ವರ್ಗ ಸೇರಿದರು. ತಂದೆಯಂತೆ ನೀನು ಕೀರ್ತಿ ಗಳಿಸಿ ಸತ್ಕರ್ಮಗಳನ್ನು ಮಾಡಿ ಸುಖವಾಗಿ ರಾಜ್ಯವಾಳು. ಅವರ ಹೆಸರು ಪ್ರತಿಷ್ಠೆಗಳನ್ನು ನಿಲ್ಲಿಸು ಎಂದು ಮಗನನ್ನು ಸಮಾಧಾನಪಡಿಸಲೆತ್ನಿಸಿದಳು. ಕೌಸಲ್ಯೆಯ ವಿಲಾಪ.
ಅವಳ ಮಾತುಗಳು ಭರತನ ಹೃದಯವನ್ನು ಕತ್ತಿಯ ಅಲುಗಿನಂತೆ ತಿವಿದವು, ತಲೆಯನ್ನು ಸುತ್ತಿಗೆಯಂತೆ ಬಡಿದವು. ಕೈಕೆಯ ಮಾತುಗಳಿಂದ ಶತ್ರುಘ್ನನ ಶರೀರವು ತಲ್ಲಣಿಸಿತಾದರೂ ಅವನು ತಾಯಿಯನ್ನೆದುರಿಸಿ ಮಾತನಾಡಲಿಲ್ಲ. ನಾಟಕವಾಡುತ್ತಿದ್ದಾಳೆಂದು ಸತ್ಯವನ್ನು ತಿಳಿಯುವುದೊಳ್ಳೆಯದೆಂದು ದುಃಖಿಸುತ್ತಾ ಶತ್ರುಘ್ನನೊಂದಿಗೆ ಹೊರಟು ಕೌಸಲ್ಯಾ ಮಂದಿರವನ್ನು ಪ್ರವೇಶಿಸಿದನು. ಕೌಸಲ್ಯೆಯು ಧೂಳು ಹಿಡಿದ ಬಟ್ಟೆಗಳಲ್ಲಿ ನೆಲದ ಮೇಲೆ ಬಿದ್ದುಕೊಂಡು ನಾಥ ನಾಥ, ರಾಮ ರಾಮ ಎಂದು ಗೋಳಿಡುತ್ತಿದ್ದಳು. ದಾಸಿಯರೂ ದುಃಖದಿಂದ ಕಣ್ಣುಗಳನ್ನೊರೆಸುತ್ತಾ ಅವಳ ಸೇವೆ ಮಾಡುತ್ತಿದ್ದರು. ಆ ದೃಶ್ಯವನ್ನು ನೋಡಿ ಭರತನು ಅಮ್ಮ ಅಮ್ಮ ಎಂದು ಅವಳ ಪಾದಗಳ ಮೇಲೆ ಬಿದ್ದನು. ಭರತ ಶತ್ರುಘ್ನರನ್ನು ನೋಡಿ ಕೌಸಲ್ಯ ಸುಮಿತ್ರೆಯರು ಮತ್ತಷ್ಟು ರೋಧಿಸಿದರು, ಮೂರ್ಛೆ ಹೋದರು. ಅವರು ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಅಳುತ್ತಿದ್ದುದನ್ನು ನೋಡಿದರೆ ಕಠಿಣವಾದ ಕಲ್ಲಾದರೂ ಕರಗುತ್ತಿತ್ತು. ರೋಧಿಸಿ ರೋಧಿಸಿ ಎಲ್ಲರೂ ಸೊರಗಿದ್ದರು. ಭರತನು ಅಮ್ಮ, ನಮ್ಮ ಅಣ್ಣನನ್ನು ತೋರಿಸು, ನಮ್ಮ ತಂದೆಯ ಸಾವಿಗೆ ಕಾರಣ ತಿಳಿಸು. ನನ್ನ ಪ್ರಿಯ ಸೋದರರು ರಾಮ ಲಕ್ಷ್ಮಣರು ಸೀತಾ ಸಮೇತರಾಗಿ ಕಾಡಿಗೇಕೆ ಹೋದರು? ನನಗೇನೂ ಅರ್ಥವಾಗುತ್ತಿಲ್ಲ. ಎಲ್ಲವನ್ನೂ ತಿಳಿಸಿ ನನ್ನ ದುಃಖವನ್ನು ಹೋಗಲಾಡಿಸು ಎಂದು ಕೌಸಲ್ಯೆಯ ಪಾದಗಳ ಮೇಲೆ ಬಿದ್ದು ರೋಧಿಸಿದನು. ಕೌಸಲ್ಯೆಯು ಭರತನನ್ನು ಅಪ್ಪಿಕೊಂಡು, ಮಗು, ನೀನು ಬಂದಿದ್ದರಿಂದ ನನಗೆ ಸ್ವಲ್ಪ ಶಾಂತಿ ಸಿಕ್ಕಿತು. ನಿನ್ನನ್ನು ನೋಡಿ ನನ್ನ ರಾಮನ ವಿಯೋಗವನ್ನು ಮರೆಯುತ್ತೇನೆ. ನೀನು ನನ್ನ ರಾಮನಿಗೆ ಸಮಾನ, ನನಗೆ ಭೇದವಲ್ಲ ಎಂದಳು. ಮಧ್ಯೆ, ಹಾ ರಾಮ, ಇನ್ನು 14 ವರ್ಷ ನಿನ್ನನ್ನು ನೋಡದೆ ನಾನು ಬದುಕಿರಬಲ್ಲೆನೇ? ನಿನ್ನ ತಂದೆಯಂತೆ ನಿನ್ನ ಚಿಂತೆಯಲ್ಲೇ ನನ್ನನ್ನು ಭಸ್ಮ ಮಾಡುವೆಯಾ? ಅಯ್ಯೋ, ನಾನೆಂಥ ದುರದೃಷ್ಟವಂತೆ ಎಂದು ನಿಟ್ಟುಸಿರು ಹುಯ್ಯುತ್ತಿದ್ದಳು. ಅವಳ ಮಾತುಗಳಿಂದ ಭರತನಿಗೆ ಮತ್ತಷ್ಟು ಸಂಕಟವಾಯಿತು. ವಿಷಯ ತಿಳಿಯದೆ ಅನೇಕ ವಿಧವಾದ ವಿಪರೀತ ಭಾವನೆಗಳ ಸುಳಿಗೆ ಸಿಕ್ಕಿದ್ದ ಅವನು ಧೈರ್ಯ ತಂದುಕೊಂಡು, ಅಮ್ಮ, ನನ್ನನ್ನು ನಂಬು. ನನ್ನ ರಾಮಚಂದ್ರನು ಅಡವಿಗೆ ಹೋಗುವುದಕ್ಕೂ ನನ್ನ ತಂದೆ ಪ್ರಾಣ ಬಿಡುವುದಕ್ಕೂ ಕಾರಣವೇನು ತಿಳಿಸಿ ನನ್ನನ್ನು ಈ ಪರಿಸ್ಥಿತಿಯಿಂದ ಕಾಪಾಡು ಎಂದು ಪ್ರಾರ್ಥಿಸಿದನು. ದೂಷಿಸಿ ಪ್ರಯೋಜನವಿಲ್ಲ. ಕೌಸಲ್ಯೆಯು ಸರಳ ಸ್ವಭಾವದವಳಾದ್ದರಿಂದ ಭರತನನ್ನು ಹಿಂತಿರುಗಿ ಬಂದ ರಾಮನೇ ಎಂದು ಭಾವಿಸಿ ಕಣ್ಣೀರು ಸುರಿಸುತ್ತಾ, ಮಗು ಭರತ, ಧೈರ್ಯವಾಗಿರು. ಆಗಿ ಹೋದುದಕ್ಕೆ ಚಿಂತಿಸಿ ಪ್ರಯೋಜನವಿಲ್ಲ. ಕಾಲಕರ್ಮಗಳ ಗತಿ ವಿಚಿತ್ರ. ಒಬ್ಬರನ್ನು ದೂಷಿಸಿ ಪ್ರಯೋಜನವಿಲ್ಲ. ದೂಷಿಸಬಾರದು. ಇಂಥ ದುಃಖ ಅನುಭವಿಸುತ್ತಾ ಜೀವಿಸು ಎಂದು ನನ್ನ ವಿಧಿ ಬರಹ ಶಪಿಸಿದೆ. ನನ್ನ ವಿಧಿಯನ್ನು ನಾನು ಅನುಭವಿಸುವುದು ತಪ್ಪದು. ನೀವು ಚಿಕ್ಕವರು. ಪ್ರಾತಃ ಕಾಲದ ಸೂರ್ಯನಂಥ ಜೀವಿತ ನಿಮ್ಮದು. ನಿಮ್ಮ ತಂದೆಯ ಆಜ್ಞೆಯಂತೆ ನನ್ನ ಮುದ್ದು ರಾಮನು ನಾರು ವಸ್ತ್ರಧಾರಿಯಾಗಿ ಜಟಾಜೂಟಗಳನ್ನು ಧರಿಸಿ ಅರಣ್ಯದಲ್ಲಿ ಸಂಚರಿಸುತ್ತಿದ್ದಾನೆ. ಅವನನ್ನು ಬಿಟ್ಟು ಕ್ಷಣಕಾಲವೂ ಇರಲಾರದ ಜಾನಕಿಯೂ ಕೂಡ ಅವನೊಂದಿಗೆ ವಲ್ಕಲಾಂಬರಗಳನ್ನು ಧರಿಸಿ ಹೊರಟಳು. ಲಕ್ಷ್ಮಣನು ರಾಮನ ವನವಾಸವನ್ನು ತಪ್ಪಿಸಲು ಅನೇಕ ವಿಧವಾಗಿ ಪ್ರಯತ್ನಿಸಿ ವಿಫಲನಾಗಿ, ನೀನಿಲ್ಲದ ಅಯೋಧ್ಯೆ ನನಗೆ ಅರಣ್ಯ ಸಮಾನ ಎಂದು ರಾಮನಿಗೆ ಹೇಳಿ ಅವನೂ ಜೊತೆಯಲ್ಲೇ ಹೊರಟನು. ಇದೆಲ್ಲವೂ ನನ್ನ ಕಣ್ಣೆದುರು ನಡೆಯಿತು. ನಾನೆಂಥ ಪಾಪಾತ್ಮಳೋ! ಇಷ್ಟೆಲ್ಲವನ್ನು ನೋಡಿಯೂ ನನ್ನ ಪ್ರಾಣವೂ ಹೋಗದೇ ಇದೆ. ನಾನೂ ಅವರೊಂದಿಗೆ ಹೋಗದೆ ಹೋದೆ. ನನ್ನ ಪ್ರಾಣವೂ ಅವರೊಂದಿಗೆ ಹೋಗದೇ ಹೋಯಿತು. ನನ್ನ ನಿರ್ಭಾಗ್ಯ ಸ್ಥಿತಿಯನ್ನು ನಾನೇನೆಂದು ಹೇಳಲಿ? ನನ್ನ ಹೃದಯವು ನಿಜವಾಗಿಯೂ ಪಾಷಾಣ. ಇಂಥ ಪಾಷಾಣ ಹೃದಯಿಯ ಹೊಟ್ಟೆಯಲ್ಲಿ ಕೋಮಲ ಹೃದಯಿಯಾದ ರಾಮನು ಹುಟ್ಟಿದ್ದರಿಂದಲೇ ರಾಮನಿಗೆ ಈ ಗತಿ. ಅಯ್ಯೋ ರಾಮ, ಆ ಭೀಕರಾರಣ್ಯದಲ್ಲಿ ರಾತ್ರಿ ಹಗಲು ಕಂದ ಮೂಲಾದಿಗಳನ್ನು ತಿಂದು ಹೇಗೆ ಜೀವಿಸುತ್ತಿದ್ದೀಯೋ ಏನೋ ಎಂದು ಕಿರಿಚುತ್ತಾ ನೆಲಕ್ಕುರುಳಿದಳು. ಅವಳ ಶೋಕವನ್ನು, ದುಃಖದ ಮಾತುಗಳನ್ನು ಕೇಳಿ ನಡೆದ ವಿಷಯವೇನೆನ್ನುವುದನ್ನು ತಿಳಿಯಲಾರದೆ, ಕೇಳಿ ತಿಳಿದುಕೊಳ್ಳಲಾರದೆ ಭರತನು ಗೊಂದಲದ ಸ್ಥಿತಿಯಲ್ಲಿ ತೊಳಲಾಡಿದನು. ಅಷ್ಟರಲ್ಲಿ ಗುರು ವಸಿಷ್ಠರು ಬರಹೇಳಿದ್ದಾರೆಂದು ಭರತನಿಗೆ ತಿಳಿಸಲು ಬಂದ ಸುಮಂತನು ಭರತ ಶತ್ರುಘ್ನರನ್ನು ನೋಡಿದ ತಕ್ಷಣವೇ ಗೊಳ್ಳೆಂದು ಅಳುತ್ತಾ ಭರತನನ್ನು ತಬ್ಬಿಕೊಂಡನು. ಭರತ ಶತ್ರುಘ್ನರೂ ದುಃಖವನ್ನು ಅದುಮಿಕೊಳ್ಳಲಾಗದೆ ದುಃಖಿಸಿದರು. ಭರತನು ಧೈರ್ಯ ತಂದುಕೊಂಡು ಸುಮಂತನಾದರೂ ವಿಷಯವನ್ನು ತಿಳಿಸಬಹುದೆಂದುಕೊಂಡನು. ಆದರೆ ಭರತ ಶತ್ರುಘ್ನರಿಗೆ ಆಗಲೇ ವಿಷಯವು ತಿಳಿದಿರಬೇಕೆಂದು ಭಾವಿಸಿದ ಸುಮಂತನು ಏನೂ ಹೇಳಲಿಲ್ಲ. ಗುರುಬೋಧೆ.
ಎಲ್ಲರೂ ಕೂಡಿ ಗುರು ವಸಿಷ್ಠರ ಬಳಿಗೆ ಬಂದರು. ತಮ್ಮ ಪಾದಗಳ ಮೇಲೆ ಬಿದ್ದು ಗೋಳಾಡುತ್ತಿದ್ದ ಭರತ ಶತ್ರುಘ್ನರನ್ನು ವಸಿಷ್ಠರು ಮೇಲಕ್ಕೆಬ್ಬಿಸಿ ಹಲವು ಬಗೆಯಾಗಿ ನೀತಿ ಬೋಧಿಸಿ ಸಮಾಧಾನಪಡಿಸಿದರು. ಈಗಾಗಲೇ ಕಾಲ ಮೀರಿದೆ, ಇನ್ನು ಕಾಲಹರಣ ಮಾಡುವುದೊಳ್ಳೆಯದಲ್ಲ, ಪಿತೃವಿನ ಅಂತ್ಯಕ್ರಿಯೆಗಳನ್ನು ಮಾಡಲು ಸಿದ್ಧತೆ ಮಾಡಿಕೋ ಎಂದು ಭರತನಿಗೆ ಉಪದೇಶಿಸಿದರು. ಅಂತ್ಯಕ್ರಿಯೆ. ಭರತನು ದೀರ್ಘವಾಗಿ ಆಲೋಚಿಸಿ, ಸ್ವಾಮಿ, ಪ್ರಥಮ ಪುತ್ರನಾದ ರಾಮಚಂದ್ರನು ಮಾಡಬೇಕಾದ ಈ ಕಾರ್ಯಗಳನ್ನು ನನ್ನ ತಲೆಯ ಮೇಲೆ ಹೊರೆಸುತ್ತಿದ್ದೀರಲ್ಲ, ಇದು ನ್ಯಾಯವೇ? ಇಷ್ಟು ದಿನಗಳೇ ಕಳೇಬರವನ್ನು ಇಟ್ಟುಕೊಂಡಿದ್ದೀರಿ, ಇನ್ನು 2-3 ದಿನಗಳು ಇಟ್ಟುಕೊಳ್ಳಿ. ಇಂದೇ ನಾನು ಸೋದರನಾದ ಶತ್ರುಘ್ನನೊಂದಿಗೆ ನನ್ನ ರಾಮನಿರುವಲ್ಲಿಗೆ ಹೋಗಿ ಅವನನ್ನು ಕರೆದುಕೊಂಡು ಬರುತ್ತೇನೆ, ಆಜ್ಞೆ ದಯಪಾಲಿಸಿ ಎಂದು ಪ್ರಾರ್ಥಿಸಿದನು. ವಸಿಷ್ಠರು, ಅಪ್ಪ, ನಿನಗೆ ತಿಳಿಯದು, ರಾಮಚಂದ್ರನು ತನಗೆ ನೇಮಿಸಿದಷ್ಟು ಕಾಲವನ್ನು ಅರಣ್ಯದಲ್ಲಿ ಕಳೆಯದೆ ಮುಂಚಿತವಾಗಿ ಬರಲು ಇಷ್ಟಪಡುವುದಿಲ್ಲ. ಅವನು ಏಕವಾಕ್ಯ ಪರಿಪಾಲಕ. ನೀನೆಷ್ಟು ಹೇಳಿದರೂ ರಾಮನು 14 ವರ್ಷ ಅರಣ್ಯವಾಸ ಮಾಡದೆ ಅಯೋಧ್ಯೆಗೆ ಹಿಂತಿರುಗುವವನಲ್ಲ. ತಂದೆಯ ಅಂತ್ಯಕ್ರಿಯೆಗಳನ್ನು ಪೂರೈಸಿ ನಂತರ ನಿನ್ನ ಇಷ್ಟಪ್ರಕಾರ ನಡೆದುಕೋ ಎಂದು ಮತ್ತೆ ಮತ್ತೆ ಅನೇಕ ವಿಧವಾಗಿ ಬೋಧಿಸಿದರು. ಭರತನು ಬೇರೆ ಮಾರ್ಗವಿಲ್ಲದೆ ಒಪ್ಪಿಕೊಂಡು ವೇದೋಕ್ತ ಪ್ರಕಾರ ತಂದೆಯ ಕಳೇಬರಕ್ಕೆ ಸ್ನಾನ ಮಾಡಿಸಿ ಅದನ್ನು ತೆಗೆದುಕೊಂಡು ಹೋಗಲು ತಕ್ಕ ಏರ್ಪಾಟುಗಳನ್ನು ಮಾಡಿದನು. ಅಷ್ಟರಲ್ಲಿ ಮನಸ್ಸಿನಲ್ಲಿ ಏನೋ ಆಲೋಚನೆ ಸುಳಿದು ಸರಸರನೆ ಅಂತಃಪುರಕ್ಕೆ ಹೋಗಿ ಕೌಸಲ್ಯ ಸುಮಿತ್ರೆಯರ ಪಾದಗಳಿಗೆ ನಮಸ್ಕರಿಸಿ, ತಾಯಿಯರೇ, ನೀವು ಸಹಗಮನಕ್ಕೆ ಪ್ರಯತ್ನಿಸಕೂಡದು. ಹಾಗೇನಾದರೂ ಪ್ರಯತ್ನಿಸುವ ಪಕ್ಷದಲ್ಲಿ ನಾನು ತಂದೆಯ ಅಂತ್ಯಕ್ರಿಯೆಯನ್ನೇ ಮಾಡುವುದಿಲ್ಲ ಎಂದು ಹೇಳಿ ವಚನವನ್ನು ಪಡೆದನು. ಅವರು ಕುಮಾರನ ಪ್ರೇಮಾನುರಾಗಗಳಿಗೆ ಸಂತೋಷಿಸಿ, ಅಪ್ಪ, ನಿನ್ನ ಇಷ್ಟಪ್ರಕಾರವೇ ಆಗಲಿ ಎಂದು ಮಾತು ಕೊಟ್ಟ ಮೇಲೆ ತೀವ್ರ ದುಃಖದಿಂದ ಕಳೇಬರದೊಂದಿಗೆ ಸರಯೂ ನದಿ ತೀರದಲ್ಲಿ ಗಂಧದ ಚಕ್ಕೆಗಳಿಂದ ಮಾಡಿದ ಚಿತೆಯ ಬಳಿ ಹೋಗಿ ವಸಿಷ್ಠರು ಆಶಿಸಿದುದಕ್ಕಿಂತ 1000 ಪಾಲು ಅಧಿಕವಾಗಿ ವೇದೋಕ್ತವಾದ ರೀತಿಯಲ್ಲಿ ತಂದೆಯ ಅಂತ್ಯಕ್ರಿಯೆಗಳನ್ನು ನಡೆಸಿದನು. ತಂದೆಯ ಹೆಸರಿನಲ್ಲಿ 16 ಮಹಾದಾನಗಳನ್ನು ಮಾಡಿದನು. ಗೋದಾನ, ಭೂದಾನ, ಸುವರ್ಣದಾನ, ವಸ್ತ್ರದಾನ, ಅನ್ನದಾನ, ಗೃಹದಾನ, ಅಶ್ವದಾನ, ಗಜದಾನ, ಧನದಾನ ಇತ್ಯಾದಿ ದಾನಗಳನ್ನು ಅದ್ಧೂರಿಯಾಗಿ ಮಾಡಿದನು. ಭರತನ ಶ್ರದ್ಧೆಯನ್ನೂ ಅವನು ಮಾಡಿದ ಪಿತೃ ಕಾರ್ಯವನ್ನೂ ಪ್ರಜೆಗಳು ಬಾಯ್ತುಂಬ ಹೊಗಳಿದರು. ರಾಮವಿಯೋಗ ಬಾಧೆ. ಆದರೆ ಪ್ರಜೆಗಳಲ್ಲಿ, ಪಂಡಿತರಲ್ಲಿ, ರಾಜರಲ್ಲಿ ರಾಮನಿಲ್ಲದ ಕೊರತೆ ತುಂಬಲಿಲ್ಲ. ರಾಮ ವಿಯೋಗ ಬಾಧೆಯು ಕ್ಷಣ ಕ್ಷಣಕ್ಕೂ ಅವರ ಹೃದಯಗಳಲ್ಲಿ ಬಾಧಿಸುತ್ತಲೇ ಇತ್ತು. ರಾಮನು ಏಕವಾಕ್ಯ ಪರಿಪಾಲಕನೆನ್ನುವುದನ್ನು ಬಲ್ಲ ಅವರು ಏನು ಮಾಡಿದರೂ ಅವನು 14 ವರ್ಷ ಮುಗಿಯುವವರೆಗೂ ಅಯೋಧ್ಯೆಗೆ ಬರುವುದಿಲ್ಲವೆಂದು ನಿಶ್ಚಯಿಸಿಕೊಂಡರು. ರಾಮನು ಅಯೋಧ್ಯೆಗೆ ಹಿಂದಿರುಗುವವರೆಗೂ ತಾವು ಬದುಕಿರಲೇಬೇಕೆಂದು ತಮ್ಮ ಹೃದಯಗಳನ್ನು ಕಲ್ಲು ಮಾಡಿಕೊಂಡು ಅಲ್ಲಿಯವರೆಗೆ ಕಾಲವನ್ನು ಕಳೆಯಬೇಕೆಂದು ನಿಶ್ಚಯಿಸಿದರು. ಮಹಾಸಭೆ. ಗುರುಗಳಾದ ವಸಿಷ್ಠರು ರಾಜರನ್ನೂ, ಸಾಮಂತರನ್ನೂ, ಮಂತ್ರಿಗಳನ್ನೂ, ಪುರಪ್ರಮುಖರನ್ನೂ, ಪಂಡಿತರನ್ನೂ, ಋಷಿಗಳನ್ನೂ ಬರಮಾಡಿಕೊಂಡು ಒಂದು ಸಮಾವೇಶ ನಡೆಸಿ ಧರ್ಮಾನುಸಾರವಾಗಿ, ರಾಜನೀತಿ ಅನುಸಾರವಾಗಿ ಭರತ ಶತ್ರುಘ್ನರಿಗೆ ಉಪದೇಶವಿತ್ತರು. ಕೈಕೆಯು ನಡೆಸಿದ ಸನ್ನಾಹದಿಂದ ಹಿಡಿದು ರಾಮನ ವನಾಗಮನದವರೆಗೂ ನಡೆದ ಸಂಗತಿಗಳನ್ನು ವಿವರಿಸಿದರು. ಮಹಾರಾಜನ ಸತ್ಯಸಂಧತೆಯನ್ನೂ, ಧರ್ಮಪಾಲನೆಯನ್ನೂ, ಶೌರ್ಯ, ವೀರ್ಯ, ಪರಾಕ್ರಮ ಬಲವನ್ನೂ, ತ್ಯಾಗ, ಯೋಗ, ಭೋಗಾದಿ ಕರ್ಮ ಕಲಾಪಗಳನ್ನು, ಅವನ ಯಜ್ಞಯಾಗಾದಿ ವಿಶಿಷ್ಟ ಕಾರ್ಯ ದೀಕ್ಷೆಗಳನ್ನೂ ವರ್ಣಿಸಿದರು. ಮಹಾರಾಜನು ರಾಮನ ಪಟ್ಟಾಭಿಷೇಕಕ್ಕೆ ನಡೆಸಿದ ಪ್ರಯತ್ನಗಳು, ಅದಕ್ಕೆ ಬಂದ ಅಡ್ಡಿ ಆತಂಕಗಳನ್ನು ತಿಳಿಸಿ ಕಟ್ಟ ಕಡೆಗೆ ರಾಮವಿಯೋಗದಿಂದ ಮಹಾರಾಜನು ಪ್ರಾಣವನ್ನೇ ಬಿಟ್ಟನೆಂದೂ ತಿಳಿಸಿದರು. ಅದುವರೆಗೆ ಯಾವ ವಿವರಗಳೂ ತಿಳಿಯದಿದ್ದ ಭರತ ಶತ್ರುಘ್ನರಿಗೆ ಗುರುಗಳು ಹೇಳಿದುದನ್ನು ಕೇಳಿದೊಡನೆ ಒಂದು ಕಡೆ ಕೋಪವೂ ಮತ್ತೊಂದು ಕಡೆ ನಾಚಿಕೆಯೂ ದುಃಖವೂ ಅವರನ್ನು ಸಂಕಟಕ್ಕೀಡು ಮಾಡಿದುವು. ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿಯಿತು. ಅವರ ಸಂಕಟವನ್ನು ಸಭಾಸದರು ನೋಡಲಾರದೆ ಹೋದರು. ವಸಿಷ್ಠರು ಸಹಿತ ತಮಗೆ ಅರಿವಿಲ್ಲದಂತೆಯೇ ಕಣ್ಣೀರು ಸುರಿಸಿದರು. ಇಡೀ ಸಭೆಯೇ ಮಹಾಶೋಕದಲ್ಲಿ ಮುಳುಗಿತು. ಯಾರೂ ಮಾತನಾಡಲಾರದೆ ಹೋದರು.
ಕೆಲವು ಕಾಲ ಸಭೆಯು ನಿಶ್ಶಬ್ದದಿಂದ ಸ್ತಂಭಿಸಿತು. ವಸಿಷ್ಠರು ಹೇಳುತ್ತಿದ್ದುದೇನನ್ನೂ ಭರತ ಶತ್ರುಘ್ನರು ಲಕ್ಷ್ಯ ಕೊಟ್ಟು ಕೇಳಲಿಲ್ಲ. ಅವರು ಮನಸ್ಸು ಕೈಕೆಯು ಮಾಡಿದ ಸನ್ನಾಹವನ್ನೇ ಯೋಚಿಸುತ್ತಿತ್ತು. ಇಂಥ ತಾಯಿಯ ಮಗನಾಗಿ ಹುಟ್ಟಿದ್ದು ಎಷ್ಟು ಜನ್ಮದ ಕರ್ಮವೋ ಎಂದು ಭರತನು ತಲೆ ಎತ್ತಲು ಸಹಿತ ನಾಚಿಕೆ ಪಡುತ್ತಾ ಸಭೆಯನ್ನೇ ಬಿಟ್ಟು ಹೋಗುವ ಆಲೋಚನೆ ಬಂದು ಬಾಧೆ ಪಡುತ್ತಾ ತಲೆ ತಗ್ಗಿಸಿ ಕುಳಿತಿದ್ದನು. ಉಪಶಾಂತಿಯ ಮಾತುಗಳು. ಭರತ ಶತ್ರುಘ್ನರ ಚಿಂತೆಯನ್ನು ಗಮನಿಸಿದ ವಸಿಷ್ಠರು ಹತ್ತಿರ ಹೋಗಿ ತಕ್ಕ ಉಪಶಾಂತಿಯ ಮಾತುಗಳಿಂದ ಅವರನ್ನು ಸಮಾಧಾನಪಡಿಸಲೆತ್ನಿಸಿದರು. ಅಪ್ಪ, ಚಿಂತಿಸಿ ಪ್ರಯೋಜನವಿಲ್ಲ. ಆದದ್ದು ಆಗಿಹೋಯಿತು. ಮುಂದೆ ಮಾಡಬೇಕಾದ್ದನ್ನು ಯೋಚಿಸುವುದೊಳ್ಳೆಯದು. ಎಲ್ಲ ವಿಧದಲ್ಲೂ ನಿಮ್ಮ ತಂದೆಯವರು ಅದೃಷ್ಟವಂತರು. ಅವರ ಬಗೆಗೆ ಯೋಚಿಸುವುದು ವ್ಯರ್ಥ. ನನ್ನ ಮಾತು ಕೇಳಿ ನಿಮ್ಮ ತಂದೆಯ ಆಜ್ಞೆಯನ್ನು ಶಿರಸಾವಹಿಸಿ. ಮಹಾರಾಜನು ನಿನಗೆ ರಾಜ್ಯಾಧಿಪತ್ಯವಿತ್ತಿದ್ದಾನೆ. ತಂದೆಯ ಮಾತುಗಳನ್ನು ಪಾಲಿಸುವುದೇ ವಿಹಿತ. ಆಡಿದ ಮಾತನ್ನು ತಪ್ಪಲಾರದೆ ನಿಮ್ಮ ತಂದೆಯು ರಾಮನ ವಿಯೋಗಕ್ಕೆ ಒಪ್ಪಿಕೊಂಡು ಅವನ ಮೇಲಿನ ಪ್ರೇಮಾನುರಾಗದಿಂದ ಪ್ರಾಣವನ್ನು ಬಿಟ್ಟರೆನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಪ್ರಾಣಕ್ಕಿಂತ ಮಾತೇ ಪ್ರಧಾನವೆಂದು ಭಾವಿಸಿದ್ದರಿಂದಲೇ ಅಲ್ಲವೇ ಮಾತಿಗೆ ತಪ್ಪದೆ ತನ್ನ ಪ್ರಾಣವನ್ನಾದರೂ ಬಿಡಲು ಸಿದ್ಧವಾದದ್ದು. ತಂದೆಯ ಮಾತನ್ನು ನೆರವೇರಿಸುವುದಕ್ಕಾಗಿಯೇ ಅಲ್ಲವೇ ಶ್ರೀರಾಮನು ಕೂಡ ಅಡವಿ ಸೇರಿದ್ದು. ಆದ್ದರಿಂದ ಈ ಇಕ್ಷ್ವಾಕುಗಳ ಆಟದಲ್ಲಿ ಆಡಿದ ಮಾತನ್ನು ತಪ್ಪದೆ ನಡೆಸುವುದೇ ಪ್ರಧಾನ ನೀತಿ. ಅದೇ ನಿಮ್ಮ ರಾಜಜ್ಯೋತಿಯ ರೀತಿ. ಭರತನಿಗೆ ಅದೊಂದು ಶಿಕ್ಷೆ. ಆದ್ದರಿಂದ ನೀನು ಕೂಡ ತಂದೆಯ ಮಾತನ್ನು ನಡೆಸಲು ಪರಿಪಾಲನಾ ಬಾಧ್ಯತೆಯನ್ನು ವಹಿಸದೆ ತಪ್ಪದು. ನಿನಗೆ ಎಲ್ಲ ವಿಧದಲ್ಲೂ ಮಂಗಳವಾಗಲಿ, ಶುಭ ಉಂಟಾಗಲಿ. ನಿನ್ನ ಮೇಲಿರುವ ವಾತ್ಸಲ್ಯದಿಂದಲೂ ದಯಾನುಗ್ರಹದಿಂದಲೂ ನಾನು ಇಷ್ಟು ಬಗೆಯಾಗಿ ನಿನಗೆ ಬೋಧಿಸುತ್ತಿದ್ದೇನೆ. ಇಲ್ಲದಿದ್ದರೆ ನಾನು ಇಂಥ ಹೊಣೆಗಾರಿಕೆಯನ್ನು ಹೇರುತ್ತಿದ್ದೇನೆ. ನೀನು ನಿನ್ನ ತಂದೆಯ ಕೀರ್ತಿಯನ್ನು ಉಳಿಸಬಲ್ಲೆ. ಪರಿಪಾಲನಾ ಶಕ್ತಿ, ದಕ್ಷತೆ ನಿನ್ನಲ್ಲಿದೆ. ಸಂಶಯ ಪಡದೆ ಒಪ್ಪಿಕೋ ಎಂದು ತಲೆಯನ್ನು ಸವರುತ್ತಾ ಆಶೀರ್ವದಿಸುತ್ತಿದ್ದ ವಸಿಷ್ಠರ ಮಾತುಗಳನ್ನು ಕೇಳಿ ಭರತನು ತಟ್ಟನೆ ಆಸನ ಬಿಟ್ಟೆದ್ದು ಅವರ ಪಾದಗಳ ಮೇಲೆ ಬಿದ್ದು ತಡೆಯಲಾರದ ದುಃಖದಿಂದ ಅದುರುವ ತುಟಿಗಳಿಂದ ಕಂಠವೆತ್ತಿ, ಸ್ವಾಮೀ, ನಿಜವಾಗಿಯೂ ಈ ಮಾತುಗಳು ನನ್ನ ಮೇಲಿರುವ ಪ್ರೇಮಾನುರಾಗದ ಸೂಚನೆಯೇ? ನನಗೆ ನಂಬಿಕೆ ಬರುತ್ತಿಲ್ಲ. ನಿಜವಾಗಿಯೂ ನಿಮಗೆ ನನ್ನ ಮೇಲೆ ಅಷ್ಟು ಪ್ರೇಮಾನುರಾಗಗಳೇ ಇದ್ದಿದ್ದರೆ ನನಗಿಂಥ ಬಾಧ್ಯತೆಯನ್ನು, ಭಾರವನ್ನು ಹೇರಲು ಒಪ್ಪುತ್ತಿರಲಿಲ್ಲ. ಇದನ್ನು ನನಗೊಂದು ಶಿಕ್ಷೆಯಾಗಿ ವಿಧಿಸುತ್ತಿದ್ದೀರಿ. ಯಾವ ರಾಜ್ಯವು ಆ ಪವಿತ್ರ ಪಾವನ ಪುರುಷನನ್ನು ಅರಣ್ಯಕ್ಕೆ ಅಟ್ಟಿತೋ, ಯಾವ ರಾಜ್ಯವು ಪ್ರಜೆಗಳು ನಿರಂತರವೂ ಕಣ್ಣೀರು ಸುರಿಸುವಂತೆ ಮಾಡಿತೋ, ಯಾವ ರಾಜ್ಯವು ಮಹಾಧರ್ಮಾತ್ಮನಾದ ರಾಜನನ್ನು ಕಳೆದುಕೊಂಡಿತೋ, ಯಾವ ರಾಜ್ಯವು ಈ ಇಕ್ಷ್ವಾಕುಗಳ ವಂಶಕ್ಕೆ ಕಳಂಕ ತಂದಿತೋ, ಯಾವ ರಾಜ್ಯವು ಮಹಾಪತಿವ್ರತೆಯರೂ ಮಹಾಮಾತೆಯರೂ ಆದ ಕೌಸಲ್ಯ ಸುಮಿತ್ರೆಯರಿಗೆ ವೈಧವ್ಯ ತಂದಿತೋ, ಅಂಥ ರಾಜ್ಯವನ್ನು ಈ ಭರತನಿಗೆ ವಹಿಸುತ್ತಿರುವುದು ನನ್ನ ಪಾಪದ ಫಲ. ಇದು ಕ್ರೂರಾತ್ಮಳಾದ ಕೈಕೆಯ ಗರ್ಭದಲ್ಲಿ ಹುಟ್ಟಿದ ದುರಾದೃಷ್ಟದ ಪರಿಣಾಮ. ನನಗಿಂಥ ಶಿಕ್ಷೆ ಕೊಡುವ ಬದಲು ನನ್ನನ್ನು ನನ್ನ ರಾಮಚಂದ್ರ ಪ್ರಭುವಿರುವ ಸ್ಥಳಕ್ಕೆ ಕಳಿಸಿ ಪುಣ್ಯ ಕಟ್ಟಿಕೊಳ್ಳಿ. ಅವನ ಪಾದ ಸೇವೆಯನ್ನು ಮಾಡುತ್ತಾ ಅವನು ನಡೆದಾಡುವ ದಾರಿಯನ್ನು ಗುಡಿಸಿ ಧನ್ಯನಾಗುತ್ತೇನೆ. ಆದರೆ ಈ ರಾಜ್ಯದಲ್ಲಿ ಮಾತ್ರ ಕ್ಷಣಕಾಲವೂ ಇರಲಾರೆ ಎಂದು ವಸಿಷ್ಠರಿಗೆ ನಮಸ್ಕರಿಸಿ ವನಕ್ಕೆ ತೆರಳಲು ಆಜ್ಞೆ ದಯಪಾಲಿಸಿರೆಂದು ಕೋರಿದನು. ಆಗ ಮಂತ್ರಿಗಳು ಎದ್ದು ನಿಂತು ಕೈಜೋಡಿಸಿಕೊಂಡು ಭರತನನ್ನು ಕುರಿತು, ಪ್ರಭು, ರಾಜನಿಲ್ಲದ ರಾಜ್ಯ ಬಹುಕಾಲ ಹಾಗೆಯೇ ಇರುವುದು ಸರಿಯಲ್ಲ. ಗುರುವಾಜ್ಞೆ ಮನ್ನಿಸಿ ನೀವು ಪರಿಪಾಲನಾ ಬಾಧ್ಯತೆಯನ್ನು ವಹಿಸಿಕೊಳ್ಳಲೇಬೇಕು. ರಾಮನು ಬಂದ ಮೇಲೆ ಸಮಯೋಚಿತವಾಗಿ ವರ್ತಿಸಬಹುದು. ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿ ಪಾಲಿಸಿ ರಾಜ್ಯ ವಹಿಸಿಕೊಳ್ಳಿ ಎಂದು ಬಿನ್ನವಿಸಿದರು. ತಾಯಿಯರ ಹಿತಬೋಧೆ. ಮಾತೃದೇವಿಯಾದ ಕೌಸಲ್ಯೆಯನ್ನು ಒಮ್ಮೆ ದರ್ಶನ ಮಾಡಿ ಬರುತ್ತೇನೆಂದು ಭರತನು ಕೋರುತ್ತಲೇ ವಸಿಷ್ಠರು ಸಮ್ಮತಿಸಿದರು. ಸಮಾವೇಶದಿಂದ ಹೊರಟು ಭರತ ಶತ್ರುಘ್ನರು ಸರಸರನೆ ಕೌಸಲ್ಯೆಯ ಭವನಕ್ಕೆ ಹೋಗಿ ಅವಳ ಪಾದಗಳ ಮೇಲೆ ಬಿದ್ದು, ಅಮ್ಮ, ದುರ್ಮಾರ್ಗಿಯಾದ ಕೈಕೆಯ ಗರ್ಭದಲ್ಲಿ ಜನಿಸಿ ಇಷ್ಟೊಂದು ಅನಾಹುತಗಳಿಗೆ ಕಾರಣನಾದ ಈ ಭರತನನ್ನು ಮೊದಲು ಕ್ಷಮಿಸು. ರಾಜ್ಯದ ದುರ್ಗತಿಗೆ ಈ ಹಾಳು ಭರತನೇ ಕಾರಣ. ನನ್ನನ್ನು ಅರಣ್ಯಕ್ಕೆ ಕಳಿಸಲು ಆಶೀರ್ವದಿಸು, ಅಪ್ಪಣೆ ಕೊಡು. ನನ್ನ ಪ್ರಭುವಿಲ್ಲದ ಅಯೋಧ್ಯೆಯಲ್ಲಿ ಕ್ಷಣಕಾಲವೂ ನಾನು ತಲೆ ಎತ್ತಿ ತಿರುಗಲು ಸಾಧ್ಯವಿಲ್ಲ.
ಈ ರಾಜ್ಯಾಧಿಕಾರ ಜ್ಯೇಷ್ಠ ಪುತ್ರನಾದ ರಾಮನದೇ ವಿನ ಈ ಅಲ್ಪನಿಗೆ ಏನೂ ಅಧಿಕಾರವಿಲ್ಲ, ನನಗಿದು ಬೇಡ ಎಂದು ದುಃಖಿಸಿದನು. ಕೌಸಲ್ಯೆಯು ಧೈರ್ಯ ವಹಿಸಿ, ಭರತ, ಕಾಲಗತಿಯನ್ನು ಗ್ರಹಿಸಿ ವಿಷಾದವನ್ನು ಬಿಡು. ಇದು ಅಸ್ಥಿಮಿತವಾಗಿರಲು ಸಮಯವಲ್ಲ. ರಾಮನು ಅಡವಿಯಲ್ಲಿದ್ದಾನೆ. ನಿಮ್ಮ ತಂದೆಯು ಸ್ವರ್ಗ ಸೇರಿದರು. ನಿನ್ನ ತಾಯಿಯರು, ಬಂಧುಗಳು, ಮಿತ್ರರು, ಜನರು ಪರಮ ದುಃಖದಲ್ಲಿ ಮುಳುಗಿದ್ದಾರೆ. ಅವರೆಲ್ಲರಿಗೂ ಈಗ ನೀನೇ ಆಧಾರ. ಕಾಲಕರ್ಮಗಳು ಪ್ರತಿಕೂಲವಾಗಿವೆ ಎಂದು ತಿಳಿದು ನೀನು ಧೈರ್ಯ ತಂದುಕೋ. ತಂದೆಯ ಆಜ್ಞೆಯನ್ನು ನೆರವೇರಿಸು, ಗುರುವಾಜ್ಞೆಯನ್ನು ಶಿರಸಾವಹಿಸು, ಪ್ರಜೆಗಳ ಪ್ರಾರ್ಥನೆಯನ್ನು ಮನ್ನಿಸು, ಮಂತ್ರಿಗಳ ಪ್ರಿಯ ವಚನವನ್ನು ಅನುಸರಿಸು ಎಂದು ಅವನ ಕೈಗಳನ್ನು ಹಿಡಿದುಕೊಂಡು ಕೌಸಲ್ಯೆಯು ಆಡಿದ ಮಾತುಗಳು ಅವನಿಗೆ ಬಹು ಮಧುರವಾಗಿ ಭಾಸವಾದುವು. ಅವನ ಹೃದಯವನ್ನು ತಣ್ಣಗೆ, ಹಾಯಾಗಿ, ಮೃದುವಾಗಿ ನಾಟಿದವು. ಕೌಸಲ್ಯೆಯ ವಿಶಾಲ ಹೃದಯ ತನ್ನ ತಾಯಿ ನಡೆಸಿದ ಕೃತ್ರಿಮ ವ್ಯಾಪಾರವನ್ನು ಮನಸ್ಸಿಗೆ ತಂದುಕೊಳ್ಳದೆ, ತನ್ನ ಬಗೆಗೆ ಸಂಶಯ ಪಡದೆ ಕೌಸಲ್ಯೆಯು ಇಂಥ ಪ್ರಿಯವಚನಗಳನ್ನಾಡಿದ್ದು ಅವನಿಗೆ ಅದೆಷ್ಟೋ ತೃಪ್ತಿಯಾಯಿತು. ಕೌಸಲ್ಯೆಯ ವಿಶಾಲ ಹೃದಯಕ್ಕೂ ವಾತ್ಸಲ್ಯ ಭಾವಕ್ಕೂ ಬಹುವಾಗಿ ಸಂತೋಷಿಸಿದನು. ತನ್ನ ಪ್ರಿಯ ಕುಮಾರನಾದ ರಾಮನು ಅಡವಿಗೆ ಹೋದರೂ ಸವತಿಯ ಮಗನಾದ ತನ್ನ ಮೇಲೆ ಅವಳ ಪುತ್ರ ವಾತ್ಸಲ್ಯ ಇಷ್ಟು ಗಾಢವಾಗಿರುತ್ತದೆಂದು ಅವನು ಕನಸಿನಲ್ಲಿಯೂ ತಿಳಿದಿರಲಿಲ್ಲ. ತನ್ನ ತಾಯಿಯಾದ ಕೈಕೆಗೂ ಕೌಸಲ್ಯೆಗೂ ಇರುವ ವ್ಯತ್ಯಾಸ ಹೋಲಿಸಲಾರದಾಯಿತು. ವಿಶಾಲ ಹೃದಯಿಗಳ ಭಾವನೆಗಳು ಪೂರ್ಣತ್ವವನ್ನು ಹೊಂದಿರುತ್ತವೆನ್ನುವ ಸತ್ಯವನ್ನು ಗುರುತಿಸಿದನು. ಕೈಜೋಡಿಸಿ, ಅಮ್ಮ, ನಿಮ್ಮ ಪ್ರೇಮ ವಚನಗಳು ನನ್ನ ಹೃದಯಕ್ಕೆ ಪನ್ನೀರಿನ ಹನಿಗಳ ಹಾಗೆ ಹಾಯನ್ನುಂಟು ಮಾಡುತ್ತಿವೆ. ನಾನು ರಾಮನೆಂದು ತಿಳಿದಿದ್ದೀರಿ ಅಮ್ಮ. ಆ ಪವಿತ್ರ ರಾಮನು ನಾನಲ್ಲ, ನಾನು ಕೈಕೆಯ ಕುಮಾರ, ಕುಟಿಲ ಸ್ವಭಾವದವನು, ನಾಚಿಕೆ ಲಜ್ಜೆ ಇಲ್ಲದ ತುಚ್ಛನು, ರಾಮ ಶತ್ರುವು. ನನ್ನಂಥ ಅಧಮನನ್ನು ರಾಮನೆಂದು ಭಾವಿಸಿ ಸಂಭಾಷಿಸುತ್ತಿದ್ದೀರಾದ್ದರಿಂದ ನಿಮ್ಮ ಚಿತ್ತವು ರಾಮನಲ್ಲೇ ಐಕ್ಯವಾಗಿದೆ. ಆದ್ದರಿಂದಲೇ ಎಲ್ಲರನ್ನೂ ರಾಮನೆಂದೇ ತಿಳಿಯುತ್ತಿದ್ದೀರಿ. ನಾನು ಸತ್ಯವನ್ನೇ ಹೇಳುತ್ತಿದ್ದೇನೆ. ನನ್ನನ್ನು ಕ್ಷಮಿಸು ತಾಯಿ. ರಾಮಚಂದ್ರನೇ ಪ್ರಭುವು, ಆ ಧರ್ಮಶೀಲನೇ ರಾಜ್ಯಾಧಿಕಾರಿ. ನನ್ನಂಥ ಕುಟಿಲ ಚಿತ್ತನು ರಾಜ್ಯವಾಳಿದರೆ ಭೂಮಿಯು ಪಾತಾಳಕ್ಕೆ ಕುಸಿಯುವುದು. ಸ್ವಾರ್ಥಪರರು, ಸಂಕುಚಿತ ಚಿತ್ತರು, ದುರಾಶಾಪರರು, ಆಡಂಬರ ಜೀವಿಗಳು, ಅಹಂಕಾರಿಗಳು, ಅಸೂಯಾಪರರು ರಾಜ್ಯಾಧಿಕಾರಿಗಳಾಗಲಾರರು. ಅಂತಹವರ ಪರಿಪಾಲನೆ ಪ್ರಜೆಗಳಿಗೆ ಹಾನಿಯನ್ನುಂಟು ಮಾಡುವುದು, ಧರ್ಮವನ್ನು ನಾಶ ಮಾಡುವುದು, ದೇಶಕ್ಕೆ ಕೇಡು ತರುವುದು. ಸದಾಚಾರ, ಸುಶೀಲ, ತ್ಯಾಗ, ಸತ್ಯವಾಕ್ಯ ಪರಿಪಾಲಕರೇ ರಾಜ್ಯಾಧಿಕಾರಿಗಳಾಗಲು ಅರ್ಹರು. ಅಂಥ ಪ್ರಭುವು ಒಬ್ಬ ರಾಮಚಂದ್ರನಲ್ಲದೆ ಬೇರೆ ಯಾರೂ ನನಗೆ ಕಾಣಿಸುತ್ತಿಲ್ಲ. ಆದ್ದರಿಂದ ನಾನು ಈಗಲೇ ಹೋಗಿ ರಾಮಚಂದ್ರನ ಪಾದಗಳನ್ನು ಹಿಡಿದು ಪ್ರಾರ್ಥಿಸಿ ಅಯೋಧ್ಯೆಗೆ ಕರೆದುಕೊಂಡು ಬರುತ್ತೇನೆ. ಅನುಜ್ಞೆ ದಯಪಾಲಿಸಿ, ತಡಮಾಡದೆ ಆಶೀರ್ವದಿಸಿ ಎಂದು ಪಾದಗಳ ಮೇಲೆ ಬಿದ್ದನು. ಭರತನ ಮಾತುಗಳಿಂದ ಕೌಸಲ್ಯೆಯ ಹೃದಯವು ಸ್ವಲ್ಪ ಶಾಂತವಾಗಿತು. ಮಗು, ನನ್ನ ರಾಮನ ಭಾವನೆಗಳೆಲ್ಲವೂ ನಿನ್ನಲ್ಲಿ ಪ್ರತಿಬಿಂಬಿಸುತ್ತಿವೆ. ನಿನ್ನನ್ನು ನೋಡಿಯಾದರೂ ರಾಮವಿಯೋಗವನ್ನು ಸಹಿಸಿಕೊಳ್ಳುತ್ತೇನೆ. ನೀನೂ ಅಡವಿಗೆ ಹೋದರೆ ನಮ್ಮ ಗತಿಯೇನು? ಇಲ್ಲಿರಲು ಸಾಧ್ಯವಿಲ್ಲವೆನ್ನುವೆಯಾ? ಹಾಗಾದರೆ ನನ್ನನ್ನೂ ಕೂಡ ಅಡವಿಗೆ ಕರೆದುಕೊಂಡು ಹೋಗು. ನಾನು ಯಾರಿಗಾಗಿ ಅಯೋಧ್ಯೆಯಲ್ಲಿ ಜೀವಿಸಿರಬೇಕು? ಪತಿಯನ್ನು ಕಳೆದುಕೊಂಡು ಸುತನಿಗೆ ದೂರವಾಗಿ ಈ ಸತಿಯು ಜೀವಿಸುವುದಕ್ಕಿಂತ ವಿಯೋಗ ದುಃಖದಲ್ಲೇ ನನ್ನ ಪ್ರಾಣವನ್ನು ಲೀನಗೊಳಿಸುವುದೊಳ್ಳೆಯದಲ್ಲವೇ? ಗುರುವಾಜ್ಞೆ ಪಡೆದು ಬಾ. ನಾನೂ ಅರಣ್ಯವನ್ನು ಪ್ರವೇಶಿಸಿ ಸೀತಾರಾಮ ಲಕ್ಷ್ಮಣರೊಂದಿಗೆ ಸ್ವಲ್ಪ ಕಾಲವಾದರೂ ಕಳೆದು ನನ್ನ ಜನ್ಮವನ್ನು ಮುಗಿಸುತ್ತೇನೆ ಎಂದಳು. ಅವಳ ಮಾತುಗಳು ಭರತನಿಗೆ ಶಾಂತಿ ನೀಡಿತು. ಕೌಸಲ್ಯೆ ಸುಮಿತ್ರೆಯರಿಗೆ ನಮಸ್ಕರಿಸಿ ಅವನು ಶತ್ರುಘ್ನನೊಂದಿಗೆ ಕೈಕೆಯ ಭವನಕ್ಕೆ ಹೊರಟನು. ಭರತನ ಕೋಪ. ಕೈಕೆಯು ಮಂಧರೆಯ ಮಾತು ಕೇಳಿ ಇಂಥ ಘಾತಕ ಕೃತ್ಯ ಮಾಡಿದಳಲ್ಲ ಎಂದು ಚಿಂತಿಸುತ್ತಾ ಉಕ್ಕಿ ಬರುತ್ತಿದ್ದ ಕ್ರೋಧವನ್ನು ಅದುಮಿಕೊಳ್ಳುತ್ತಾ ಅವರು ಕೈಕಾ ಭವನಕ್ಕೆ ಪ್ರವೇಶಿಸಿದರು. ಭವನವನ್ನು ಪ್ರವೇಶಿಸುತ್ತಿದ್ದಂತೆಯೇ ಮಂಧರೆಯು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಅವರ ಆಗಮನವನ್ನೇ ನಿರೀಕ್ಷಿಸುತ್ತಿದ್ದುದನ್ನು ನೋಡಿ ಶತ್ರುಘ್ನನು ತಾಳಲಾರದೆ ಮಂಧರೆಯ ಕೂದಲನ್ನು ಹಿಡಿದು ಕೆಳಕ್ಕೆ ಕೆಡವಿದನು. ಮಂಧರೆಯೂ ಅಯ್ಯೋ ಅಯ್ಯೋ ಎಂದು ಕೂಗಿಕೊಂಡದ್ದು ಕೈಕೆಗೆ ಕೇಳಿಸಿತು. ಅವಳು ತಕ್ಷಣ ಓಡಿಬಂದು ಶತ್ರುಘ್ನನನ್ನು ತರಾಟೆಗೆ ತೆಗೆದುಕೊಂಡಳು. ಅವಕಾಶ ಸಿಕ್ಕಿದ್ದೇ ತಡ. ಭರತನ ಕೋಪ ಸಿಡಿಯತೊಡಗಿತು. ಛೀ ಪಾಪಾತ್ಮಳೇ, ಈ ದುರ್ಮಾರ್ಗಿಯ ಮಾತನ್ನು ನಂಬಿ
ಮಹಾಪಾಪಕ್ಕೆ ಕೈ ಹಾಕಿದೆ. ಈ ದುರ್ಬುದ್ಧಿ ನಿನ್ನಲ್ಲಿ ಹುಟ್ಟಿದ ತಕ್ಷಣವೇ ನಿನ್ನ ಹೃದಯವಾದರೂ ಏಕೆ ಚೂರಾಗಲಿಲ್ಲ? ಇಂಥ ಕೋರಿಕೆಗಳನ್ನು ಕೇಳಲು ನಿನ್ನ ನಾಲಿಗೆಯಾದರೂ ಹೇಗೆ ಬಂತು? ಅದು ಭಸ್ಮವೇಕಾಗಲಿಲ್ಲ. ಯಾವ ಮುಖ ಇಟ್ಟುಕೊಂಡು ಈ ರಾಜಭವನದಲ್ಲಿ ವಾಸ ಮಾಡುತ್ತಿದ್ದೀಯಾ? ನಾಚಿಕೆ ಇಲ್ಲವೇ? ನಿನ್ನಂಥ ದುರ್ಮಾರ್ಗಿಯ ಮಾತಿನ ಮೇಲೆ ರಾಜನಿಗೆ ನಂಬಿಕೆಯಾದರೂ ಹೇಗೆ ಬಂತು? ರಾಜನು ಕಾಮಾಂಧನಾಗಿ ಮಗನನ್ನು ಮಾರಿ ಹೆಂಡತಿಯ ಪ್ರೀತಿ ಪಡೆದುಕೊಳ್ಳುವಂತೆ ನೀನು ಹೂಡಿದ ಸನ್ನಾಹ ಇದೆಂದು ತೋರುತ್ತದೆ. ರಾಜನ ಪವಿತ್ರ ಹೃದಯವನ್ನು ಹಾಳು ಮಾಡಿ ರಾಜ್ಯಕ್ಕೆ ಬೆಂಕಿ ಹಚ್ಚಿ ವಂಶನಾಶ ಮಾಡಿ ರಘುವಂಶವನ್ನು ನಿರ್ಮೂಲ ಮಾಡಲು ಹೊರಟ ಕುಟಿಲಾತ್ಮಳಾದ ನಿನ್ನನ್ನು ತಾಯಿ ಎಂದು ಕರೆಯುವುದು ಮಹಾಪಾಪ. ಪರರ ಮಕ್ಕಳಿಗೆ ಕೆಡುಕನ್ನು ಹಾರೈಸಿದರೆ ನಿನ್ನ ಮಕ್ಕಳಿಗೆ ಒಳ್ಳೆಯದಾಗುವುದು ಎಂದು ಹೇಗೆ ತಿಳಿದೆ? ನಿನ್ನ ಮಕ್ಕಳಂತಲ್ಲವೇ ಪರರ ಮಕ್ಕಳು. ಪರರ ಮಕ್ಕಳಿಗೆ ಕೇಡು ಹಾರೈಸುವ ಸ್ತ್ರೀಯರು ತಮ್ಮ ಮಕ್ಕಳಿಗೆ ಕೇಡನ್ನು ತಂದುಕೊಳ್ಳುತ್ತಾರೆನ್ನುವ ಪರಮ ಸತ್ಯವನ್ನು ನೀನು ತಿಳಿಯಲಾರದೆ ಹೋದೆ. ರಾಜವಂಶದಲ್ಲಿ ಹುಟ್ಟಿ ರಾಕ್ಷಸ ಗುಣಗಳನ್ನು ಪಡೆದಿರುವುದು ನಿನ್ನ ಯಾವ ಜನ್ಮದ ಫಲವೋ? ಇದೆಲ್ಲ ನನ್ನ ದುರದೃಷ್ಟ. ಅದರಲ್ಲೂ ನಿರ್ಮಲ ನಿಶ್ಚಲ ನಿಸ್ವಾರ್ಥ ಪರನಾದ ನನ್ನ ರಾಮಚಂದ್ರ ಪ್ರಭುವನ್ನು, ಮಹಾಸಾಧ್ವೀಮಣಿ ಸೀತಾಮಾತೆಯನ್ನು ಕಾಡಿಗೆ ಕಳಿಸುವುದೆಂದರೆ ಎಂಥ ಘೋರ, ಎಂಥ ಕಠಿಣ ಕೃತ್ಯ! ಛೀ! ಇಂಥ ದುರ್ಮಾರ್ಗಿಯಾದ ನಿನ್ನೊಂದಿಗೆ ಸಂಭಾಷಿಸುವುದು ಕೂಡ ನನ್ನ ಪಾಪದ ಫಲವೇ ಸರಿ. ನಾನೂ ಸಹ ಯಾವ ಜನ್ಮದಲ್ಲಿ ಎಂಥ ಪಾಪ ಮಾಡಿದ್ದೆನೋ ಏನೋ, ಇಲ್ಲದಿದ್ದರೆ ನಿನ್ನಂಥ ಕುಟಿಲಾತ್ಮಳ ಹೊಟ್ಟೆಯಲ್ಲಿ ಹುಟ್ಟುತ್ತಿದ್ದೆನೇ. ಪಾಪಿಗಳು ಪಾಪಿಗಳೊಂದಿಗೆ ಸೇರುವರಲ್ಲದೆ ಪುಣ್ಯವಂತರು ಸೇರುವುದಿಲ್ಲ ಅಲ್ಲವೇ? ಸೂರ್ಯವಂಶವು ಹಂಸದಂತೆ ಕಳಂಕರಹಿತವಾದುದು. ನೀನು ನಿಜವಾಗಿಯೂ ನನ್ನ ತಾಯಿಯೇ ಏನು? ನಿನ್ನ ತಾಯಿಯು ತನ್ನ ಮನೋಭೀಷ್ಟವನ್ನು ನೆರವೇರಿಸಿಕೊಳ್ಳಲು ತನ್ನ ಗಂಡನನ್ನು ಕೊಂದಳು. ನೀನೂ ನಿನ್ನ ದುರಾಶೆಯನ್ನು ನೆರವೇರಿಸಿಕೊಳ್ಳಲು ನಿನ್ನ ಗಂಡನನ್ನು ಕೊಂದೆ. ವಂಶಾಚರಕ್ಕೆ ವಿರುದ್ಧವಾಗಿ ದೊಡ್ಡವನನ್ನು ಬಿಟ್ಟು ಚಿಕ್ಕವನು ರಾಜ್ಯಭಾರ ಮಾಡುವುದುಂಟೆ? ಈ ದುರ್ಭಾವನೆ ನಿನ್ನಲ್ಲಿ ಇಂದು ಬಂದದ್ದಲ್ಲ, ಅದೇ ಬೀಜ ರೂಪದಲ್ಲಿ ಮೊದಲಿನಿಂದಲೂ ನಿನ್ನಲ್ಲಿ ಇದ್ದೇ ಇತ್ತು. ಇಲ್ಲದಿದ್ದರೆ ಇಂದು ಹೀಗೆ ವೃಕ್ಷವಾಗಿ ಒಮ್ಮೆಲೇ ಬೆಳೆಯಲು ಸಾಧ್ಯವಿಲ್ಲ. ಈ ಬುದ್ಧಿ ನಿನ್ನಲ್ಲಿ ಮೊದಲೇ ಇತ್ತಾದರೆ ನಾನು ಹುಟ್ಟಿದ ತಕ್ಷಣ ನನ್ನನ್ನು ಕೊಂದು ಹಾಕಿದ್ದರೆ ಈ ರಾಜ್ಯವು ಹೀಗೆ ದುರವಸ್ಥೆಯ ಪಾಲಾಗುತ್ತಿರಲಿಲ್ಲ. ಹೇಳಿ ಏನು ಪ್ರಯೋಜನ? ಮರವನ್ನು ಕಡಿದು ಕೊಂಬೆಗೆ ನೀರು ಹುಯ್ದು ಬೆಳೆಸುವ ಬುದ್ಧಿ ನಿನ್ನದು. ಮೀನುಗಳು ಬದುಕಿರಲೆಂದು ಬಯಸಿ ಸರೋವರದ ನೀರನ್ನು ಹೊರಹಾಕಿದ ನಿನ್ನ ಅವಿವೇಕಕ್ಕೆ ನಗಬೇಕೋ ಅಳಬೇಕೋ ಅರ್ಥವಾಗುತ್ತಿಲ್ಲ. ನಿನ್ನೊಂದಿಗೆ ಸಂಭಾಷಿಸಿ ಕಾಲವನ್ನು ಅಪವಿತ್ರ ಮಾಡುವುದಕ್ಕಿಂತ ನಾನೀಗಲೇ ರಾಮನ ಬಳಿಗೆ ಹೋಗಿ ಅವನನ್ನು ಅಯೋಧ್ಯೆಗೆ ಬರುವಂತೆ ಪ್ರಾರ್ಥಿಸಿ ಕರೆತರುತ್ತೇನೆ. ಅವನು ಒಪ್ಪದಿದ್ದರೆ ನಾನು ಆ ಪ್ರಭು ಸನ್ನಿಧಿಯಲ್ಲಿ ಲಕ್ಷ್ಮಣನ ಹಾಗೆ ಸೇವೆ ಮಾಡುತ್ತಾ ಇದ್ದು ಬಿಡುತ್ತೇನೆ. ನಿನ್ನ ಮುಖವನ್ನು ನೋಡುವುದಿಲ್ಲ ಎಂದು ಹೇಳಿ ತಮ್ಮನೊಂದಿಗೆ ಹೊರಟನು. ಕೈಕೆಯು ತನ್ನ ತಪ್ಪನ್ನು ತಿಳಿದು ತನ್ನ ಸನ್ನಾಹವು ಕಡೆಗೆ ಈ ರೀತಿ ಪರಿವರ್ತನೆಗೊಂಡಿತಲ್ಲ ಎಂದು ವಿಷಾದಿಸಿದಳು. ಕೆಟ್ಟ ಆಲೋಚನೆಗಳು ತಾತ್ಕಾಲಿಕ ತೃಪ್ತಿ ಕೊಡುವುವೇ ವಿನಾ ಕೊನೆಗೆ ಅವೇ ನಮ್ಮ ಪತನಕ್ಕೆ ರಾಜಮಾರ್ಗಗಳಾಗುವುವೆನ್ನುವುದನ್ನು ತಿಳಿದು ದುಃಖಿಸಿದಳು. ಬೇರೆ ಮಾರ್ಗವಿಲ್ಲದೆ ಮಾತು ಹೊರಡದೆ ಸ್ತಂಭಿಸಿ ಹೋದಳು. ಮಂಧರೆಯ ಬಗ್ಗೆ ಬೇಸರ ಹುಟ್ಟಿತು. ಭರತನಾಡಿದ ಮಾತುಗಳ ಅಂತರಾರ್ಥವನ್ನು, ಅದರ ಸತ್ಯವನ್ನು ಗುರುತಿಸಿದಳು. ಭರತನ ಪವಿತ್ರವಾದ ಭಾವನೆಗಳಿಗೆ ಸಂತೋಷಿಸಿದಳು. ತನ್ನ ಪಾಪ ಬುದ್ಧಿಗೆ ನಾಚಿಕೆ ಪಟ್ಟಳು. ಜೈ ಸಾಯಿರಾಮ್.